ನಿಧಾನವಾಗಿ ಕಣ್ಣನ್ನ ಓಪನ್ ಮಾಡಿ ಮಾಸ್ಟರ್. ಈ ಧ್ಯಾನಕ್ಕೆ ಇಷ್ಟೊತ್ತು ಸಹಕರಿಸಿದ ನಮ್ಮ ಶರೀರಕ್ಕೆ ಚಪ್ಪಾಳೆ ಮುಖಾಂತರ ಕೃತಜ್ಞತೆ ಸಲ್ಲಿಸೋಣ ಮಾಸ್ಟರ್. ಇಷ್ಟೊತ್ತು ಭಾಗವಹಿಸಿದ ನನ್ನೆಲ್ಲ ಆತ್ಮ ಬಂಧುಗಳಿಗೆ ವಂದನೆಗಳು ಮಾಸ್ಟರ್. ಈಗ ನಾವು ಮೇಡಮ್ನ ಕರೆಯೋಣ. ಶಾಂತಾ ಮುರಳೀಧರ್ ಮೇಡಮ್, ಇವರು ನಮಗೆ ಹಿಮಾಲಯದ ಗುರುವಿನ ಗರಡಿಯಲ್ಲಿ ಅನ್ನೋ ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೆ ಮಾಸ್ಟರ್. ಅವರಿಗೆ ನಾವು ಸ್ವಾಗತ ಮೇಡಮ್. ನಮಸ್ತೆ. ನಮಸ್ತೆ. ಓಕೆ ಮೇಡಮ್, ಪ್ರಾರಂಭ ಮಾಡ್ಲಾ? ಮಾಡ್ರಿ. ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಪತ್ರಿಜಿಯವರಿಗೆ ಮತ್ತು ನನ್ನ ಮಾತಾ ಪಿತೃಗಳ ಪಾದಾರವಿಂದಗಳಿಗೆ ವಂದಿಸಿ ಆಶೀರ್ವಾದವನ್ನು ಬೇಡುತ್ತಾ, ನಾನು ಶಾಂತಾ ಮುರಳೀಧರ್ ಬೆಂಗಳೂರಿನಿಂದ ಮಾತನಾಡ್ತಿದ್ದೇನೆ. ನನಗೆ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಶ್ರೀಮತಿ ಅನಿತಾ ಪಿಂಡಿ ಮೇಡಮ್ ಅವರಿಗೆ ಮತ್ತು ಇಲ್ಲಿರುವ ಎಲ್ಲ ಧ್ಯಾನ ಬಂಧುಗಳಿಗೆ ವಂದಿಸ್ತಾ ಇದ್ದೇನೆ. ಇಂದಿನ ಸ್ವಾಧ್ಯಾಯದ ವಿಷಯ ಹಿಮಾಲಯ ಗುರುವಿನ ಗರಡಿಯಲ್ಲಿ. ಶ್ರೀ ಎಂ ಅವರು ಅವರ ಆತ್ಮಚರಿತ್ರೆಯನ್ನು ಬರೆದಿದ್ದ 3ನೆಯ ದಿನದ ಸ್ವಾಧ್ಯಾಯನ ನಾನೀಗ ಮುಂದುವರಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಿನ್ನೆವರೆಗೂ ನಾವು ನೋಡಿದ್ವಿ, ಸಾಕಷ್ಟು ಜನ ಸಂತರನ್ನ ನೋಡ್ತಾ ಹೋಗ್ತಾರೆ. ಅವರು ಅಂದ್ರೆ ಅವರ ಜೀವನದಲ್ಲಿ ಬದಲಾವಣೆ ಆಗ್ಲಿಕ್ಕೆ ಎಷ್ಟು ಜನ ಸಂತರ ಕಾರಣ ಆಗಿರ್ತಾರೆ ಅನ್ನೋದನ್ನ ನೋಡ್ತಾ ಹೋಗ್ತಾರೆ. ಹೀಗೆ ಹೋಗ್ತಾ ಇರುವಾಗ 3 ಸನ್ಯಾಸಿಗಳನ್ನ ನೋಡ್ತಾರೆ ಅವರು. ಅಂದ್ರೆ ಕೆಲ ವಿಶಿಷ್ಟ ವ್ಯಕ್ತಿಗಳೊಂದಿಗಿನ ನನ್ನ ಒಡನಾಟದ ಕುರಿತು ನಿಮಗೆ ಹೇಳಲೇಬೇಕು ಅನ್ಸತ್ತೆ ನನಗೆ. ಯಾಕಂದ್ರೆ ನನ್ನ ಜೀವನಕ್ಕೆ ತುಂಬಾ ಬದಲಾವಣೆ ತಂದಂತ ಸಾಕಷ್ಟು ಜನರಿದ್ದಾರೆ ಅಂತ ಹೇಳ್ತಾ, ಅವರು 3 ಸನ್ಯಾಸಿಗಳೇ, ಒಬ್ಬರಿಗಿಂತ ಒಬ್ರು ಭಿನ್ನರು. ಸ್ವಾಮಿ ಅಭೇದಾನಂದರು, ಚೆಂಪಳಂತಿ ಸ್ವಾಮಿ ಮತ್ತು ರಾಮಕೃಷ್ಣ ಮಿಶ್ರ ಸ್ವಾಮಿ ತಪಸ್ಯಾನಂದರು 3 ಜನ ನೋಡ್ಕೊಂಡು ಹೋಗ್ತಾರೆ ಅವರು. ಹಿಂದೂ ಧಾರ್ಮಿಕ ಆಚರಣೆಗಳೊಂದಿಗೆ ನನ್ನ ಪ್ರಥಮ ಮುಖಾಮುಖಿಯಾಗಿದ್ದು, ಮೃದಂಗ ತಾಳಗಳ ಲಯಕ್ಕೆ ಮನಸೋತು ನಾನು ಮನೆಯೊಳಗಿಂದ ಹೊರಗೆ ಓಡಿ ಹೋಗಿದ್ದು. ನಾವು ಹಿಂದೆ ಓದಿದ್ವಿ ಏನಂದ್ರೆ, ಅವರು ಸಣ್ಣವ್ರು ಇರ್ಬೇಕಾದ್ರೇನೆ ಅಲ್ಲಿ ತಾಳ ಹಾಕ್ತಾ ಒಬ್ರು ಹೋಗ್ತಾ ಕಣ್ಣಲ್ಲಿ ನೀರ್ ಹಾಕೊಂಡು, ಅಂದ್ರೆ ಅಷ್ಟು ಆನಂದ ಬಾಷ್ಪದಲ್ಲಿ ಅವ್ರು ಹೋಗ್ತಾ ಇರ್ತಾರಲ್ಲ, ಅದನ್ನ ಅವ್ರು ನೋಡಿರ್ತಾರೆ. ನೋಡಿ, ಅವರೇ ಅಭೇದಾನಂದರು ಅಂತ ಹೇಳ್ಬಿಟ್ಟು, ಇವರಿಗೆ ಇವಾಗ ವಯಸ್ಸಾದ ನಂತರ, ಅಂದ್ರೆ ಸಾಕಷ್ಟು ವಯಸ್ಸಿದ ನಂತರ ಅವ್ರು ನೋಡಿದಾಗ ಅವ್ರಿಗೆ ಗೊತ್ತಾಗತ್ತೆ. ಒಬ್ಬ ಎತ್ತರ ದೃಢಕಾಯ ಉದ್ದಗಡ್ಡದ ವ್ಯಕ್ತಿಯ ಸುತ್ತ ಸಣ್ಣ ಗುಂಪೊಂದು ಹಾಡಿ ಕುಣಿಯುತ್ತಿದ್ದುದು ಕಂಡಿದ್ದು ಇವುಗಳ ಬಗ್ಗೆ ಮೊದಲ ಅಧ್ಯಾಯದಲ್ಲಿ ಪ್ರಸ್ತಾಪಿಸಿದ್ದೇನಷ್ಟೇ. ಅವರು ಬೇರೆ ಯಾರೂ ಅಲ್ಲ, ಸ್ವಾಮಿ ಅಭೇದಾನಂದರು. ಅಂದ್ರೆ ಅವರಿಗೋಸ್ಕರ ಒಂದು ನಾಣ್ಯ ತಗೊಂಡು ಹೋಗಿ ಅವರು ಹಾಕಿರ್ತಾರೆ ಅವರ ಒಂದು ಚೀಲದಲ್ಲಿ. ಇದನ್ನೆಲ್ಲ ಅವ್ರು ನೆನಪು ಮಾಡ್ಕೋತಾರೆ. ಅಂದ್ರೆ ಆವಾಗ್ಲೇ ಅವರಿಗೆ ಅದರಲ್ಲಿ ತುಂಬಾ ಧಾರ್ಮಿಕದಲ್ಲಿ ಆಚರಣೆಯಲ್ಲಿ ಬಹಳ ಇಷ್ಟ ಆಗಿರುತ್ತೆ ಇವರಿಗೆ. ಸ್ವಾಮಿ ಅಭೇದಾನಂದರ ಆಶ್ರಮ ಈಸ್ಟ್ ಫೋರ್ಟ್ ಪ್ರದೇಶದಲ್ಲಿ ಇತ್ತು. ಆ ವಯಸ್ಸಿನಲ್ಲೇ ನನಗೊಂದು ಸೈಕಲ್ ಇದ್ದು ದಿನವೂ ಈಸ್ಟ್ ಫೋರ್ಟ್ಗೆ ಸೈಕಲ್ ಸವಾರಿ ಹೊರಡುತ್ತಿದ್ದೆ. ಈ ಶ್ರೀ ಪದ್ಮನಾಭ ಸ್ವಾಮಿಯ ದೇವಳವನ್ನು ಕಾಪಾಡುವ ಸಲುವಾಗಿ ತಿರುವಾಂಕೂರಿನ ಮಹಾರಾಜರು ಕಟ್ಟಿದ್ದ ಪೂರ್ವಕೋಟೆ, ಅಂದ್ರೆ ಬ್ರಾಹ್ಮಣರ ವಸತಿ ಪ್ರದೇಶವಾಗಿತ್ತದು. ಅದನ್ನು ಅಗ್ರಹಾರ ಅಂತ ಕರೀತಿದ್ರು. ಪುಷ್ಕರಣಿಯ ಪಶ್ಚಿಮ ಭಾಗದಲ್ಲಿ ಅಭೇದಾನಂದರ ಆಶ್ರಮ. ಆ ಕಾಲದಲ್ಲಿ ಆಶ್ರಮದಲ್ಲಿದ್ದುದು ಸ್ವಾಮಿಗಳ ಸರಳ ಕುಟೀರ, ಅಲ್ಲೇ ನೆಲೆ ನಿಂತ ಕೆಲವರ ಮನೆಗಳು, ಬಯಲು ರಂಗಮಂದಿರ ಮತ್ತು ಕೀರ್ತನೆಗಾಗಿ ಬಳಸುತ್ತಿದ್ದ ಪುಟ್ಟ ಸಭಾಂಗಣ ಒಂದು, ರಾಧಾಕೃಷ್ಣ ಮಂದಿರ, ಇವಿಷ್ಟೇ. ಕೌಪೀನವನ್ನು ಹೊರತುಪಡಿಸಿ ಇನ್ನೆಲ್ಲವನ್ನು ತ್ಯಜಿಸಿದ್ದರು ವಿರಕ್ತ ಸ್ವಾಮಿ ಅಭೇದಾನಂದರು. ನಾನವರನ್ನು ಕಾಣಲು ಹೋದಾಗ ಅವರಿಗೆ ಸುಮಾರು 55 ವರ್ಷ ವಯಸ್ಸು. ಹಿಮಾಲಯದ ಗುಡಿ ಗೋಪುರಗಳನ್ನು ಒಳಗೊಂಡು ಭಾರತದ ಎಲ್ಲ ಯಾತ್ರಾ ಸ್ಥಳಗಳನ್ನು ಕಾಲ್ನಡಿಗೆಯಲ್ಲಿ ಸುತ್ತಾಡಿ ಮುಗಿಸಿ ಅಲ್ಲಿ ಬಂದು ನೆಲೆಸಿದ್ದರು. ಉನ್ನತ ನಿಲುವು, ಗೋಧಿ ವರ್ಣ, ಹೆಗರಿನವರಿಗೆ ಇಳಿಬಿದ್ದ ಗುಂಗುರು ಕೂದಲು, ಸ್ಫುರದ್ರೂಪಿ ಕರಿಬಿಳಿ ಮಿಶ್ರ ಗಡ್ಡ ಅವರ ರೂಪಕ್ಕೆ ಒಂದು ಹೆಚ್ಚಿನ ಘನತೆ ಸೇರಿಸಿತ್ತು. ಅವರಂತ ಮೃದು ಹೃದಯನ್ನು ನಾನು ಕಂಡೇ ಇಲ್ಲ. ಮಾತೆಂದ್ರೆ ಎಂಥ ಮೃದು, ಹಿತಮಿತ, ಭೌತಿಕತೆಯ ಹುರಿಯಾಳಿನಂತಿದ್ದರು ಅವರು. ಆದರೆ ವೇದಾಂತಿಯಾಗಿರ್ಲಿಲ್ಲ. ಲೀಲಾಲೋಲ, ದನಗಾಹಿ, ಕೃಷ್ಣನ ಭಕ್ತ, ಶರಣಾರ್ಥಿ, ಕೃಷ್ಣ ಭಕ್ತಿ ರಸಾಯನದಲ್ಲಿ ತಮ್ಮನ್ನು ಅದ್ದಿಕೊಂಡಿದ್ರವರು. ಭಕ್ತಿಗೀತೆಗಳನ್ನು ಹಾಡುವಾಗ ಅವರ ಧ್ವನಿ ಸ್ತ್ರೀ ಶಾರೀರದ ಶ್ರುತಿ ಹೊಂದುತ್ತಿತ್ತು. ಭಕ್ತಿ ಪರಾಕಾಷ್ಠೆಯಲ್ಲಿ ಬಾಷ್ಪಪೂರಿತರಾಗಿ ಸಮಾಧಿ ಸ್ಥಿತಿ ತಲುಪಿಬಿಡ್ತಿದ್ರು. ತಮ್ಮನ್ನು ಗೋಪಿಯರಂತೆ ಕೃಷ್ಣನ ಪ್ರೇಮಿಯಾಗಿ ಕಲ್ಪಿಸಿಕೊಳ್ಳುವ
ಮಧುರ ಭಾವದ ಪರಿಕಲ್ಪನೆಯನ್ನು ನಾನು ಗ್ರಹಿಸಿದ್ದು ಅವರಿಂದಲೇ. ಅವರು ವಿಶ್ರಾಂತಿ ಪಡೆಯುತ್ತಿದ್ದ ಸಮಯ ಬಿಟ್ರೆ ಉಳಿದ ವೇಳೆಯಲ್ಲಿ ಆಶ್ರಮಕ್ಕೆ ಹೋಗಿ ಸ್ವಾಮಿಗಳನ್ನು ಕಾಣುವ ನೇರ ಅವಕಾಶ ನನಗಿತ್ತು. ಭಕ್ತರ ಸಣ್ಣ ಗುಂಪಿನ ಜತೆಯಲ್ಲಿ ಕುಳಿತುಕೊಂಡು ಅಲ್ಲಿನ ಚರ್ಚೆಗಳನ್ನು ಆಲಿಸುತ್ತಾ ಆನಂದಿಸುತ್ತಿದ್ದೆ. ಭಕ್ತಿಯೇ ಆ ಚರ್ಚೆಗಳ ಮುಖ್ಯ ವಸ್ತು. ಸ್ವಾಮಿಗಳು ಸದಾ ಹಸನ್ಮುಖತೆಯಿಂದ ನನ್ನನ್ನು ಸ್ವಾಗತಿಸುತ್ತಿದ್ದರಷ್ಟೇ ಅಲ್ಲ, ಅವರೊಡನೆ ಊಟ ಮಾಡೋದ ವಿನಃ ಹೊರಡಲು ಬಿಡ್ತಿರ್ಲಿಲ್ಲ. ಅಂದು ಶುಕ್ರವಾರ ಬೆಳಿಗ್ಗೆ 11ರ ಸಮಯ. ಆಶ್ರಮಕ್ಕೆ ಹೋದಾಗ ಒಳಗೆ ಸ್ವಾಮಿ ಒಬ್ಬರೇ ಕುಳಿತಿದ್ರು. ನನಗಾಗಿಯೇ ಕಾಯುತ್ತಿದ್ದರೋ ಎಂಬಂತೆ ಬರಮಾಡಿಕೊಂಡು ತಾವು ಕುಳಿತಿದ್ದ ಆರಾಮ ಕುರ್ಚಿಯಿಂದೆದ್ದು ಬಳಿ ಬಂದು ನೆಲದಲ್ಲಿ ಕೂತ್ಕೊಂಡ್ರು. ವಾತ್ಸಲ್ಯ ಪೂರಿತರಾಗಿ ನೋಡ್ತಾ ನನ್ನ ಗಲ್ಲ ತಟ್ಟಿ, ಬೇಕಾಗಿರುವುದು ಪ್ರೇಮ ಅಷ್ಟೇ. ಆ ಎಲ್ಲೆಯೇ ಇಲ್ಲದುದನ್ನು ತಲುಪುವಲ್ಲಿ ಎಲ್ಲಾ ವಾದಗಳು ಚರ್ಚೆಗಳು ಸೋಲುತ್ತವೆ. ಪ್ರೇಮವೊಂದೇ ಅಲ್ಲಿಗೆ ತಲುಪಬಲ್ಲದು. ತೆರೆದುಕೋ ಹೃದಯವನ್ನು, ಕೃಷ್ಣನನ್ನು ಕಾಣು, ಪ್ರೀತಿಸು ಗೋಪಿಯರಂತೆ ಅವನನ್ನು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಪ್ರೇಮದ ಮುಂದೆ ಯಾವುದೂ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇಷ್ಟು ಹೇಳಿ ನನ್ನ ಭುಜದ ಮೇಲೆ ಕೈ ಇಟ್ಟು ಹಾಗೆ ಪರವಶ ಸ್ಥಿತಿಗಿಳಿದರು. ಅವರ ಕೆನ್ನೆಯ ಮೇಲೆ ಕಂಬನಿಯ ಧಾರೆ ಹರಿಯತೊಡಗಿತು. ಕೊಂಚ ಸಮಯದ ಬಳಿಕ ಒಮ್ಮೆಲೆ ದೇಹ ಕಂಪಿಸಿತು. ಮರುಕ್ಷಣವೇ ಸಹಜ ಪ್ರಜ್ಞಾವಸ್ಥೆಗೆ ಬಂದರು. ದೂರ ಹಿಮಾಲಯಕ್ಕೆ ಪ್ರಯಾಣಿಸುತ್ತಿ ನಿನಗಾಗಿ ಅಲ್ಲಿ ಗುರುಗಳು ಕಾಯುತ್ತಿದ್ದಾರೆ. ಜೋಪಾನ, ರಾಧಾಕೃಷ್ಣನು ನಿನ್ನನ್ನು ಕಾಪಾಡಲಿ ಎಂದರು. ಅಶ್ರು ತುಂಬಿ ನನ್ನ ಶಿರದ ಮೇಲೆ ಕೈ ಇಟ್ಟು ಆಶೀರ್ವದಿಸಿದರು. ಅದೇ ಕೊನೆ. ಮತ್ತೆ ನಾನವರನ್ನು ಕಂಡದ್ದೇ ಇಲ್ಲ. ಅಂದು ರಾತ್ರಿ ಎಂದಿನಂತೆಯೇ ಧ್ಯಾನಕ್ಕೆ ಕುಳಿತಿದ್ದೇನೆ. ಕಣ್ಣೆದುರು ಒಂದು ಅದ್ಭುತ ದೃಶ್ಯ. ದಟ್ಟ ಹಸಿರಿನ ಮೋಹಕ ಗ್ರಾಮೀಣ ಪ್ರದೇಶ. ಪಕ್ಕದಲ್ಲೇ ನದಿಯೊಂದು ಜುಳುಜುಳು ಹರಿಯುತ್ತಿದೆ. ಅಲ್ಲಿ ನಾನಿದ್ದೇನೆ. ದೂರದಿಂದೆಲ್ಲೋ ಮೃದುಮಧುರ ಕೊಳಲಗಾನ ತೇಲಿ ಬಂತು. ಸ್ತ್ರೀಯರ ನಗೆದನಿ ಕೇಳಿಸಿ ಸುತ್ತ ಒಮ್ಮೆ ತಿರುಗಿ ನೋಡಿದರೆ ಸುಂದರ ವಸ್ತ್ರಾಭರಣ ತೊಟ್ಟ 6 ಮಂದಿ ಹದಿಹರೆಯದ ಚೆಲು ತರುಣಿಯರು ನನ್ನ ಬಳಿ ನಿಂತಿದ್ದರು. ಅವರಲ್ಲೊಬ್ಬಾಕೆ ಛೇಡಿಸುವಂತೆ, ಹೋಗು ಹೋಗು ಪ್ರಿಯತಮ, ಕೃಷ್ಣ ಕೊಳಲೂದಿ ನಿನ್ನನ್ನು ಕರೆಯುತ್ತಿದ್ದಾನೆ ಎಂದಳು. ಉಳಿದವರು ಕಿಲೆಕಲೆರೆ ನಕ್ಕರು. ನನ್ನ ಕೈಗಳ ಬಳೆ, ಕಾಲ್ಗಳಲ್ಲಿ ಕಿಂಕಿಣಿಸುವ ಗೆಜ್ಜೆ ನೋಡಿದರೆ ಆ ಸುಂದರ ಗೋಪಿಯರಲ್ಲಿ ಒಬ್ಬ ಗೋಪಿಯಾಗಿ ನಾನು ಸೇರಿ ಹೋಗಿದ್ದೆ. ನಾಚಿಕೆ ಉದ್ವೇಗದಿಂದ ಕಂಪಿಸತೊಡಗಿದೆ. ಸಂಗೀತ ನಿಂತಿತು. ಶ್ರೀಗಂಧದ ಗಾಢ ಗಮಲು ಸುತ್ತಲ ಗಾಳಿಯನ್ನು ತುಂಬಿಕೊಂಡಿತು. ಹಿಂದಿನಿಂದ ಯಾರೋ ನನ್ನ ಹೆಗಲ ಮೇಲೆ ಕೈ ಇಟ್ಟಂತಾಯಿತು. ಗೆಜ್ಜೆ ಬೆಳೆಗಳ ಜಣಜಣತ್ಕಾರದೊಂದಿಗೆ ಬಾಲೆಯರು ಓಡಿ ಹೋದರು. ಇತ್ತ ತಿರುಗಿ ನಾನು ಶ್ರೀಕೃಷ್ಣನ ತಾವರೆ ಕಂಗಳನ್ನು ಕಂಡೆ. ಕಂಡವನೇ ಮೂರ್ಛೆ ಹೋದೆ. ಎಚ್ಚರಾದಾಗ ಬೆಳಗಾಗಿತ್ತು. ಬಹಳ ವರ್ಷಗಳ ತರುವಾಯ ಬೃಂದಾವನದಲ್ಲಿ ಇನ್ನೊಂದು ಬಾರಿ ನನಗೆ ಇಂಥದೇ ಅನುಭವ ಆಯ್ತು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಆವಾಗಿಂದಲೇ ಅವರಿಗೆ ಒಂದೊಂದು ಸಣ್ಣ ಸಣ್ಣ ಅನುಭವಗಳಾಗ್ತಾ ಹೋಗುತ್ತೆ. ತಿರುವನಂತಪುರದಲ್ಲಿ ನನಗೆ ಸಂಕೀರ್ತನೆ ಅಥವಾ ಸಮೂಹ ಭಕ್ತಿಗಾನವನ್ನು ಮೊಟ್ಟ ಮೊದಲಿಗೆ ಪ್ರಾರಂಭಿಸಿದ್ದು ಸ್ವಾಮಿ ಅಭೇದಾನಂದರು. ಅಖಂಡ ನಾಮ ಸಂಕೀರ್ತನೆಯನ್ನು ಪ್ರಪ್ರಥಮವಾಗಿ ಆರಂಭಿಸಿದ್ದು ಅವರೇ. ಅಂದು ಆರಂಭವಾದ ಅಖಂಡ ನಾಮ ಸಂಕೀರ್ತನೆಯನ್ನು ಇಂದಿಗೂ ಆ ಆಶ್ರಮದಲ್ಲಿ ತಂಡಗಳು ಸರದಿಯಂತೆ ತಡೆಯಿಲ್ಲದೆ ಅನೂಚಾನವಾಗಿ ನಡೆಸಿಕೊಂಡು ಬರುತ್ತಿವೆ. ಆಮೇಲೆ ಇವರ ಭಕ್ತಿ ಭಾವವನ್ನು ಅವರು ತುಂಬಾ ಮೆಚ್ಚುತ್ತಾರೆ. ಹಾಗೆ ಇನ್ನೊಬ್ರು ಸ್ವಾಮಿಗಳು ಅಂದ್ರೆ ಚೆಂಪಳಂತಿ ಸ್ವಾಮಿ ಅಂತ, ಇವರು ತುಂಬಾ ಅನಾಕರ್ಷಕವಾಗಿದ್ರು. ಅಸ್ಥಿಪಂಜರದಂತ ಒಂಥರ ಕೃಷ ಶರೀರ ಅವ್ರದ್ದು. ಅವರು ಇನ್ನೊಬ್ರು ಇದೇ ತರ ಅವರು ಇವರಿಗೆ ಸಹಾಯ ಮಾಡ್ತಾರೆ. ಅಂದ್ರೆ ರಾಮಾಯಣ ಅದ್ರ ಬಗ್ಗೆ ಓದು ಹಾಗೆಲ್ಲ ಹೇಳ್ತಾರೆ ಇವರಿಗೆ. ರಾ ಅಂದ್ರೆ ರಾತ್ರಿ, ಕತ್ತಲೆ ಅಂದ್ರೆ ಅದು ಕತ್ತಲೆನ ತೆಗೆದುಹಾಕುವಂಥದ್ದು. ಮಯಣ ಅಂದ್ರೆ ಪ್ರಯಾಣ ಅಂತ ಹೇಳಿ ಅವರಿಗೆ ಇವರು ಕೂಡ ಇನ್ನೊಂದು ರೀತಿ ಸಹಾಯ ಮಾಡ್ತಾರೆ. ಅದೇ ತರ ಸ್ವಾಮಿ ತಪಸ್ಯಾನಂದರು ಅವರಿಗೆ ತಪಸ್ಯಾನಂದರಿಂದಾಗಿ ಇವರೇನ್ ಮಾಡ್ತಾರೆ, ಅವ್ರನ್ನ ವಿಶೇಷವಾಗಿ ರಾಮಕೃಷ್ಣ ವಿವೇಕಾನಂದ ಮಿಷನ್ ಕುರಿತು ತಿಳಿದುಕೊಂಡೆ. ತಪಸ್ಯಾನಂದರಿಂದ ರಾಮಕೃಷ್ಣ ವಿವೇಕಾನಂದರ ಮಿಷನ್ ಹೇಗಿರತ್ತೆ ಅಂತ ಹೇಳಿ ತಿಳಿಲಿಕ್ಕೆ ನಂಗೆ ತುಂಬಾ ಸಹಾಯ ಆಯ್ತು ಅವರಿಂದ. ಸ್ವಾಮಿ ವಿವೇಕಾನಂದರ ಮಾನವ ಸೇವೆಯೇ ದೇವರ ಸೇವೆ, ಮಾನವ ಸೇವೆಯೇ ದೇವರ ಸೇವೆ ಎಂಬ ವೇದ ವಾಕ್ಯ ಮೊದಲ ಬಾರಿಗೆ ಅರ್ಥವಾಗಿದ್ದು ಆಗಲೇ ಅಂತ ಅವ್ರು ಹೇಳ್ತಾರೆ. ಯಾಕಂದ್ರೆ ನಂಗೆ ಅಲ್ಲಿವರೆಗೂ ಅದರ ಬಗ್ಗೆ ಅರಿವಿರ್ಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಮಾನವರೇ ದೇವರು, ಅವರನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಅದೇ ದೇವರ ಕೆಲಸ ಅಂತ ಅವ್ರು ಹೇಳ್ತಾರೆ. ಹೀಗಿರುವಾಗ ಒಂದ್ ದಿವ್ಸ ಮಾಯಿಮಾ ಅಂತ ಹೇಳ್ಬಿಟ್ಟು, ಈಗ ಈ ವಿಚಿತ್ರ ಬೆತ್ತಲ ಜೀವ ಮಾಯಿಮಾ ಮತ್ತು ಅವರೊಂದಿಗೆ ನನ್ನ ಭೇಟಿಯ ಬಗ್ಗೆ ನಿಮ್ಗೆ ಹೇಳ್ಬೇಕು.
ಅಂದೊಮ್ಮೆ ಮೊದಲ ಬಾರಿಗೆ ಗೋಪಾಲಸ್ವಾಮಿಯನ್ನು ಭೇಟಿಯಾದನಲ್ಲ, ಶ್ರೀ ಅನಂತನಾರಾಯಣ ಪಿಳ್ಳೆಯವರ ಮನೆಯಲ್ಲಿ ಈ ಮಾಯಿಮಾ ಕುರಿತು ಮೊದಲು ಕೇಳಿದ್ದು ಆ ಮನೆಯಲ್ಲಿಯೇ ಮತ್ತು ಅದೇ ಪಿಳ್ಳೆಯವರಿಂದ. ಆ ಗೋಪಾಲ ಪಿಳ್ಳೆಯವರ ಹತ್ರ ಇವರು ಹೋಗಿರ್ತಾರಲ್ಲ, ಅವರಿಂದ ತಿಳ್ಕೊಳ್ತಾರೆ. ಸಾಮಾಜಿಕ ನಡವಳಿಕೆ ಯಾವ ಶಿಷ್ಟಾಚಾರಗಳಿಗೂ ಸೊಪ್ಪು ಹಾಕದೆ ಒಂದಷ್ಟು ಬೀದಿ ನಾಯಿಗಳ ಸಾಂಗತ್ಯದಲ್ಲಿ ಕನ್ಯಾಕುಮಾರಿಯ ಕಡಲ ಕಿನಾರೆಯಲ್ಲಿ ಬೆತ್ತಲಾಗಿ ವಾಸಿಸುತ್ತಿದ್ದ ಆಕೆ ಆಧ್ಯಾತ್ಮಿಕವಾಗಿ ಬಹಳ ಎತ್ತರದಲ್ಲಿದ್ದಾಳೆ, ಅವಳೊಬ್ಬ ಅವಧೂತೆ ಎಂತೆಲ್ಲ ಹೇಳಿದ್ದರು ಪಿಳ್ಳೆ. ಅದನ್ನು ಕೇಳಿ 2 ದಿನಗಳ ಬಳಿಕ ಬೆಳಗಿನ ಜಾವ ತಿರುವನಂತಪುರದಿಂದ ಕನ್ಯಾಕುಮಾರಿಗೆ ಹೋಗುವ ಬಸ್ಸನ್ನೇರಿದೆ. ಅದು ರವಿವಾರವಾಗಿತ್ತು, ಭಾನುವಾರ ಆಗಿತ್ತಂತೆ. ಅವರಲ್ಲಿ ಹೋಗ್ತಾರೆ. ಹೋದಾಗ ಅವ್ರೇನ್ ಮಾಡ್ತಾರೆ, ಒಂದು ಹೋಟ್ಲಿಗೆ ಹೋಗಿ ಒಂದ್ ಸ್ವಲ್ಪ ದೋಸೆ ತಿಂದು, ಒಂದಷ್ಟು ದೋಸೆಯನ್ನ ಪ್ಯಾಕ್ ಮಾಡ್ಕೊಂಡು ಅವ್ರೇನ್ ಮಾಡ್ತಾರೆ, ಅಲ್ಲಿಂದ ಹುಡ್ಕೊಂಡು ಹೋಗ್ತಾರೆ. ಮಾಯಮ್ಮ ಎಲ್ಲಿರ್ಬೋದು ನೋಡೋಣ ಅಂತ. ಆವಾಗ ಅವ್ರು ಹೇಳ್ತಾರೆ, ಆ ಹೋಟ್ಲ್ನವರು ಹೇಳ್ತಾರೆ, ಹೌದು ನಾವು ಕೇಳಿದೀವಿ ಮಾಯಮ್ಮ ಅನ್ನೋರು. ಆಕೆ ಬಂದದ್ದೆಲ್ಲಿಂದ ಅಂತ ಗೊತ್ತೇ ಅಂತ. ಅದೆಲ್ಲ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸುಮಾರು 30 ವರ್ಷಗಳ ಹಿಂದೆ ಆಕೆ ಕನ್ಯಾಕುಮಾರಿಲಿ ಕಾಣಿಸಿಕೊಂಡ್ಲು ಅಷ್ಟೇ ಅಂತ ಅವ್ರು ಹೇಳ್ತಾರೆ. ಹೀಗೆ ಅವರು ಅಲ್ಲಿಂದ ಅವ್ರನ್ನ ಹುಡ್ಕೊಂಡು ಹೋಗ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ಅವರಿಗೆ ಅವ್ರೇನ್ ಮಾಡ್ತಾರೆ, ಆ ಘಟನೆ ತರುವ ಕೆಲ ಜನರು, ಅಂದ್ರೆ ಅವರು ಒಂಥರ ಹುಚ್ಚಿ ಅಂತಲೇ ಅನ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಅವ್ರು ತುಂಬಾ ಒಂದು ಸನ್ಯಾಸಿನಿ ಅಂತ ಕೂಡ ತುಂಬಾ ಜನಕ್ಕೆ ಗೊತ್ತಾಗಿರುತ್ತೆ. ಕೆಲ ಜನರು ಆಕೆಗೆ ಆಹಾರ ನೀಡಲು ಪ್ರಾರಂಭಿಸಿದರು. ಕೆಲ ಉಪಹಾರ ಮಂದಿರಗಳು ಮಾಲೀಕರು ಆಕೆ ತಮ್ಮಲ್ಲಿಗೆ ಬಂದು ಆಹಾರ ಬೇಡಿದರೆ ಅದು ಅದೃಷ್ಟದ ಖಚಿತ ಸಂಕೇತ ಅಂತ ನಂಬಿ ಆಕೆಗೆ ಯಥೇಚ್ಛವಾಗಿ ಊಟ ಬಡಿಸಲು ತಯಾರಿದ್ದರು. ಆದರೆ ಆಕೆ ಹಾಗೆ ಎಂದೂ ಬೇಡಿದ್ದಿಲ್ಲ ಅಂತೆಲ್ಲ ಅವರು ಹೇಳಿದ್ರು. ಅಂಗಡಿನಲ್ಲಿ ಅವರೆಲ್ಲ ಹೇಳಿದ್ರು. ಅಂದ್ರೆ ಅವ್ರು ಯಾರನ್ನೂ ಬೇಡ್ಲೇ ಇಲ್ಲ, ಆದ್ರೆ ಅವ್ರು ಬಂದ್ರೆ ಅದೃಷ್ಟ ಅಂತ ಹೇಳಿ ಅಂಗಡಿಯವರು ಅನ್ಕೊಳ್ತಾ ಇದ್ರು. ಆಕೆಯನ್ನು ನಾನೆಲ್ಲಿ ಕಾಣ್ಬೋದು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಸಾಧಾರಣವಾಗಿ ಕಲ್ಲು ಕೊರಕಲು ಈ ತರ ಕಡಲಂಚಿನ ಮಧ್ಯದಲ್ಲಿ ದೊಡ್ಡ ಬಂಡೆಗಳ ಹಿಂದೆ ಯಾರಿಗೂ ಕಾಣದಂತೆ ಆಕೆ ತನ್ನ ನಾಯಿಗಳ ಜೊತೆ ಕೂತಿರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ತಿಂಡಿ ತಿಂದಾದ್ಮೇಲೆ ಒಂದಷ್ಟು ದೋಸೆಗಳನ್ನು ಕಟ್ಕೊಂಡು ಅವರು ಹುಡುಕ್ತಾ ಹೋಗ್ತಾರೆ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಕೆಲವು ನಾಯಿಗಳ ಗೊರಗೊರು ಶಬ್ದ ಕೇಳತ್ತೆ. ಅದನ್ನೇ ಹುಡುಕೊಂಡು ಹೋಗ್ತಾರೆ ಅವರು. ಅಂದ್ರೆ ಆ ನಾಯಿಗಳು ಗಲಾಟೆ ಮಾಡ್ತಾ ಇದ್ರು ಕೂಡ ಇವ್ರು ಸುಮ್ಮನೆ ನಿಂತ್ಕೊಳ್ತಾರೆ. ನನ್ನಿಂದ ಬೇರೇನು ಮಾಡಲು ಸಾಧ್ಯವಿರ್ಲಿಲ್ಲ. ಆವಾಗ ಬಂಡೆ ಹಿಂದಿನಿಂದ ಸಂಗೀತದಂತಹ ಮಂಜುಳ ದನಿ ಕೇಳಿಸುತ್ತೆ ಅವರಿಗೆ. ಆ ಶಬ್ದ ಅರ್ಥವಾಗ್ಲಿಲ್ಲವಾದ್ರೂ ಅವು ಕಿವಿಗೆ ತಂಪಾಗಿತ್ತು. ಗುರ್ರೆನ್ನುವ ನಿಲ್ಲಿಸಿದ ನಾಯಿಗಳ ಬಂಡೆಗಳ ಹಿಂದಕ್ಕೆ ಸದ್ದಿಲ್ಲದೆ ನಾನು ನಿಧಾನವಾಗಿ ಹೋದೆ. ಧೈರ್ಯ ಬಂದಂತಾಯ್ತು. ಮುಂದೆ ನಡೆದು ಬಂಡೆ ಹಿಂದೆ ಬಾಗಿ ನೋಡಿದೆ. ಅಲ್ಲೇ ಇನ್ನೊಂದು ಬಂಡೆಗೆ ಒರಗಿಕೊಂಡು ಆಕೆ ಇದ್ದಳು, ಬೆತ್ತಲಾಗಿ, ಮಗುವಿನಂತೆ. ಸೂರ್ಯನ ಬಿಸಿಲಿಗೆ ಸುಟ್ಟಂತಿದ್ದರೂ ಆ ಕಪ್ಪು ಮುಖದ ಹಿಂದೊಮ್ಮೆ ಈಕೆ ಎಷ್ಟು ಚೆಲುವೆ ಇದ್ದಿರಬಹುದು ಎಂಬ ಸೂಚನೆ ಇತ್ತು. ಸ್ನಾನ ಕಾಣದ ದಪ್ಪ ಹೇರಳ ಬಿಳಿ ಕೂದಲುಗಳ ಆಕೆ ನಕ್ಕಾಗ ಮುಖ ಬೆಳಗಿತು. ಓಹ್, ಆಕೆ ಕಂಗಳು ವಿವರಿಸಲೆಂತು ಅವುಗಳನ್ನು. ಆವೋ ಕರೆದಳಾಕೆ ಒಲುಮೆಯಿಂದ, ತಾಯಿ ಮಗುವನ್ನು ಕರೆಯುವಂತೆ. ಕಣ್ಣೀರು ಉಕ್ಕಿ ಬಂತು. ಮಗುವಿನಂತೆ ಗಟ್ಟಿಯಾಗಿ ಅಳತೊಡಗಿದೆ ನಾನು. ನನ್ನನ್ನು ಕಂಡು ನನಗೇ ಅಚ್ಚರಿ ಆಯ್ತು. ಯಾಕಿಷ್ಟೊಂದು ಕಣ್ಣಲ್ಲಿ ನೀರು ಬರ್ತಿದೆ? ಹೃದಯದ ಆಳ ಗವಿಯಂತೆ ಕಿತ್ತು ಬರುವಂತಿದ್ದ ಬಿಕ್ಕುವಿಕೆಯಿಂದಾಗಿ ಇಡೀ ಶರೀರ ಕಂಪಿಸ್ತಿತ್ತು ಅಂತ ಇವ್ರು ಹೇಳ್ತಾರೆ. ಅಂದ್ರೆ ಅಷ್ಟು ಕಣ್ಣಲ್ಲಿ ನೀರು ಬರಕ್ ಶುರುವಾಯ್ತು ನನಗೆ. ತನ್ನ ಕೈಗಳನ್ನು ಮುಂದೆ ಚಾಚಿದ ಮಾಯಿಮಾ ನನ್ನ ಅಂಗುಲಂಗುಲವನ್ನು ವಾತ್ಸಲ್ಯದಿಂದ ನೇವರಿಸಿದಳು. ತನ್ನ ಮಧುರ ದನಿಯಲ್ಲಿ ಏನೋ ನನಗರ್ಥವಾಗದ್ದನ್ನು ನುಡಿಯುತ್ತಲೇ ಇದ್ದಳು. ಕಣ್ಣೀರಿನಲ್ಲಿ ನನ್ನೆಲ್ಲ ಹೊರೆಯು ಕೊಚ್ಚಿ ಹೋದಂತೆನಿಸಿ ಕೆಲ ಸಮಯದ ನಂತರ ಹಗುರವೆನಿಸಿತು. ಸಾವರಿಸಿಕೊಂಡು ತಂದಿದ್ದ ದೋಸೆಯ ನೆನಪಾಗಿ ಆಕೆಗೆ ಕೊಡಲು ಮುಂದಾದೆ. ಪೊಟ್ಟಣವನ್ನು ಬಿಚ್ಚಿದ ಆಕೆ ಒಂದು ದೋಸೆಯನ್ನು ತನಗಿಟ್ಟುಕೊಂಡು ಉಳಿದೆಲ್ಲವನ್ನು ತನ್ನ ಶ್ವಾನ ಸಂಗಾತಿಗಳಿಗೆ ಹಂಚಿಬಿಟ್ಟಳು. ಒಂದು ತುಂಡನ್ನು ನನ್ನ ಬಾಯಿಗಿಟ್ಟು ಕೆನ್ನೆ ತಟ್ಟಿ ನನಗರ್ಥವಾದ ಶಬ್ದ, ಜಾವೋ ಜಾವೋ, ಹೋಗು ಹೋಗು ಎಂದರು. ನಾನಿನ್ನು ಹೊರಡಬೇಕು. ಆಕೆ ಸೂಚನೆಯನ್ನು ಅಂತಂದುಕೊಂಡು ಆಕೆ ಪಾದಗಳಿಗೆ ಸಾಷ್ಟಾಂಗ ನಮಸ್ಕರಿಸಿ ಹೊರಟು ಬಿಟ್ಟೆ. ಅಂದು ರಾತ್ರಿ ಕನಸಿನಲ್ಲಿ ಒಂದು ದರ್ಶನವಾಯಿತು. ರಸ್ತೆಗಳು ಕೂಡುವ ಜಾಗವೊಂದರ ಮಧ್ಯೆ ದೊಡ್ಡದೊಂದು ಆಲದ ಮರ. ಅದರ ಕೆಳಗೆ ಪದ್ಮಾಸನದಲ್ಲಿ ನಾನು ಕುಳಿತಿದ್ದೆ. ತೆಳ್ಳಗಿನ ಶರೀರ, ಕೌಪೀನ ದಾರಿ, ಜಟೆಗೂದಲು, ಕಪ್ಪುಗಡ್ಡ. ಸೊಟ್ಟನಾದ ಊರುಗೋಲು ಹಿಡಿದು ಅಲ್ಲಿದ್ದ ಹಲವು ರಸ್ತೆಗಳೊಂದರಲ್ಲಿ ಯಾರೋ ನಡೆದು ಬಂದರು. ಆಕೆ ಹತ್ತಿರ ಬಂದ ಹಾಗೆ ಗುರುತು ಸಿಕ್ಕಿತು. ಅದು ಮಾಯಿಮಾ. ಆದರೆ
ಈಗ ನೇರಳೆ ಬಣ್ಣದ ಸೀರೆ ಉಟ್ಟಿದ್ದಳು. ನಾನು ನೋಡುತ್ತಿದ್ದಂತೆಯೇ ಆಕೆ ಒಮ್ಮೆಲೆ ಎತ್ತರವಾಗಿ ಆಲದ ಮರದೆತ್ತರಕ್ಕೆ ಬೆಳೆದಳು. ಕೆಳಗೆ ನಿಂತಿದ್ದ ನನ್ನೆಡೆಗೆ ನಗೆ ಬೀರಿ, ಹಸಿವು, ತಿನ್ನಲು ಏನಾದ್ರೂ ಕೊಡು ಎಂದಳು. ನನ್ನ ಬಳಿ ಆಹಾರವೇನು ಇರಲಿಲ್ಲ ಅಂತ ಅಂದುಕೊಂಡಿದ್ದ ನನಗೆ ಗೊಂದಲವಾಯಿತು. ನಿನ್ನ ಭಿಕ್ಷಾ ಪಾತ್ರೆಯಲ್ಲಿ ನೋಡು ಎಂದಳಾಕೆ. ನೋಡಿದರೆ ಅಲ್ಲಿ ಒಂದು ಕಾಳು ಅಕ್ಕಿ ಇತ್ತು. ವಿಷಾದ ಭಾವದಿಂದ ಅದನ್ನು ಆಕೆಗೆ ನೀಡಿದೆ. ಆಕೆ ಅತೀವ ಆನಂದದಿಂದ ಅದನ್ನು ತಿಂದು ತನ್ನ ಬಲಗೈಯಿಂದ ನನ್ನ ಹಣೆ ಮುಟ್ಟಿ, ಕಣ್ಣು ಮುಚ್ಚು ಎಂದರು. ವಿವರಿಸಲಾಗದ ಆನಂದದ ಅಲೆಯೊಂದು ಹಣೆಯ ಮೂಲಕ ನನ್ನ ದೇಹ ಹೊಕ್ಕು ಕಣಕಣಕ್ಕೂ ವ್ಯಾಪಿಸಿಕೊಂಡಿತ್ತು. ಅಷ್ಟರಲ್ಲಿ ಎಚ್ಚರಾಯಿತು. ಆಗಲೇ ಮುಂಜಾನೆ ಕಳೆದಿತ್ತು. ಆಶ್ಚರ್ಯವೆಂದರೆ ಆನಂದ ಪರಾಕಾಷ್ಠೆಯ ಅನುಭವದಿಂದ ನನ್ನ ದೇಹ ಇನ್ನೂ ಕಂಪಿಸುತ್ತಿದ್ದವು. ಮತ್ತೆ ಇದಂತವನಾಗಿದ್ದೆ. ದೃಢವಾಗಿ ನಿಲ್ಲಲು ನನ್ನಿಂದ ಆಗ್ತಿರ್ಲಿಲ್ಲ. ಅಂದ್ರೆ ಆ ಒಬ್ಬರೊಬ್ರು ಇಂತಹ ಒಂದು ಸನ್ಯಾಸಿಗಳನ್ನ, ಇಂಥವ್ರನ್ನೆಲ್ಲ ನೋಡ್ತಾ ನೋಡ್ತಾ ಇವರಲ್ಲಿ ತುಂಬಾ ಬದಲಾವಣೆಗಳು ಆಗ್ತಾ ಹೋಗುತ್ತೆ ಜೀವನದಲ್ಲಿ. ಹೀಗೆ ಅವ್ರೇನ್ ಮಾಡ್ತಾರೆ, ಹಿಮಾಲಯದ ಸೆಳೆತವನ್ನು ತಡೆಯಲಾರದವನಾಗಿದ್ದೆ. ಅಂದ್ರೆ ಅವ್ರಿಗೆ ಯಾವಾಗ್ಲೂ ಹಿಮಾಲಯಕ್ಕೆ ಹೋಗ್ಬೇಕು ಅನ್ನೋ ಒಂದು ಮನಸ್ಥಿತಿ ಯಾವಾಗ್ಲೂ ಇರುತ್ತೆ ಇವರಿಗೆ. ದೂರದಿಂದಲೇ ಅದು ಕೈ ಬೀಸಿ ಕರಿತಾ ಇತ್ತು ನನ್ನನ್ನ. ಇಷ್ಟರಲ್ಲಾಗಲೇ ಅಲ್ಲಿಗೆ ಹೊರಟು ಬಿಡುವ ಕಾತರದಲ್ಲಿದ್ದೆ. ಮುಗಿಲುಗಳ ವಿಸ್ತಾರ ದಟ್ಟಣೆಯನ್ನು ನೋಡುವಾಗೆಲ್ಲ ಹಿಮಚ್ಛಾದಿತ ಶಿಖರಗಳನ್ನು ಮನಸ್ಸು ಕಲ್ಪಿಸಿಕೊಳ್ಳುತ್ತಿತ್ತು. ನನ್ನ ಹಿಮಾವೃತ ಮನಸ್ಸಿಗೆ ಬೋಳು ಬಂಡೆಯು ಬಿಳಿಯಾಗಿ ಕಾಣುತ್ತಿತ್ತು. ಉನ್ನತೋನ್ನತ ಬೆಳ್ಳಿಯ ಕೋಡುಗಲ್ಲಿನ ಗುಹೆಗಳಲ್ಲಿ ಮಹಾನ್ ಯೋಗಿಗಳು ಧ್ಯಾನಸ್ಥರಾಗಿ ಕುಳಿತಿರುವಂತೆ ಕನಸು ಕಾಣ್ತಿದ್ದೆ ನಾನು. ಒಂದು ನಿರ್ದಿಷ್ಟ ಕನಸಿನಲ್ಲಂತೂ ನಾನು 9 ವರ್ಷದವನಿದ್ದಾಗ ಮನೆಯ ಹಿಂದಿನ ಹಲಸಿನ ಮರದ ಕೆಳಗೆ ಕಂಡಿದ್ದೆನಲ್ಲ, ಆತ ಈತನೇ ಎಂದು ಗುರುತು ಹಚ್ಚುವಷ್ಟು ಸ್ಪಷ್ಟವಾಗಿ ಒಬ್ಬ ಯೋಗಿಯನ್ನು ಕಂಡೆ. ಹಿಮಾಲಯ ಶ್ರೇಣಿಯ ಯಾವುದೋ ಗವಿಯ ಬಳಿ ನಿಂತು ನನಗಾಗಿ ಅವರು ಕಾಯುತ್ತಿದ್ದಂತೆ ಕಂಡರು. ಅಷ್ಟಾದದ್ದೇ ಸರಿ, ಪ್ರವಾಸ ಕಥನಗಳು, ರೈಲ್ವೆ ಗೈಡುಗಳನ್ನು ಒಳಗೊಂಡು ಹಿಮಾಲಯದ ಕುರಿತು ಏನೇನು ಸಾಹಿತ್ಯ ಲಭ್ಯವಿತ್ತೋ ಎಲ್ಲವನ್ನು ಓದಿದೆ. ಕಾರ್ಯಯೋಜನೆ ರೂಪಿಸಿದೆ. ಈ ಯೋಜನೆಯನ್ನು ವಾಸ್ತವಕ್ಕಿಳಿಸುವ ಮುನ್ನ ಒಂದು ಪ್ರಾಯೋಗಿಕ ಪ್ರಯಾಣ ಕೈಗೊಳ್ಳಬಾರದೇಕೆ ಅಂತ ಅನ್ನಿಸ್ತಿವರಿಗೆ. 10 ದಿನಗಳ ಮಟ್ಟಿಗೆ ಮನೆಯಿಂದ ದೂರ ಹೋಗಿ ನೋಡುವುದು ಎಂದುಕೊಂಡೆ. ಇದರಿಂದ ಸ್ವತಂತ್ರವಾಗಿ ನಾನು ನಿಲ್ಲಬಲ್ಲೆನೆ ಎಂದು ತಿಳಿಯಬೇಕು ಅಂತ. ಯಾಕಂದ್ರೆ ಮನೆಯ ಜೊತೆಗೆ ಇವರಿಗೆ ಕೂಡ ಒಂದ್ ರೀತಿಯ ವ್ಯಾಮೋಹ ಇದ್ದೇ ಇರತ್ತಲ್ವಾ. ಹಾಗಾಗಿ ಮನೆಯನ್ನು ಬಿಟ್ಟು ನಾನು ಹೊರಗೋಗಿ ನಾನು ಹೇಗಿರ್ಬೋದು ಅಂತ ತಿಳ್ಕೊಳ್ಬೇಕು. ಹಾಗೆ ಮನೆಯವರಿಗೂ ಕೂಡ ನಾನಲ್ಲಿ ಇರ್ಲಿಲ್ಲ ಅಂದ್ರೆ ಹೇಗಿರ್ತಾರೆ ಅವರು, 10 ದಿವಸ ನಾನು ಹೋಗಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಪ್ರಯತ್ನ ಮಾಡ್ತಾರೆ. ಅವರಿಗೆ ತಂದೆಯವರು ಪರೀಕ್ಷಾ ಶುಲ್ಕ ಕಟ್ಟಲು ಕೊಟ್ಟ ದುಡ್ಡು ಈ ಅವಕಾಶಕ್ಕಾಗಿ ನನಗೆ ಒದಗಿತ್ತು. ಅವ್ರದ್ದು ಇದೊಂದೇ ಯೋಚನೆ ಇರುತ್ತಲ್ಲ, ಹಾಗಾಗಿ ಆ ದುಡ್ಡನ್ನು ಇಟ್ಕೊಳ್ತಾರೆ. ಅದನ್ನು ಮತ್ತೊಂದು ಪರೀಕ್ಷೆಗೆ, ಅಂದ್ರೆ ನನ್ನ ಮಟ್ಟಿಗೆ ಹೆಚ್ಚು ಮಹತ್ವವುಳ್ಳ ಪರೀಕ್ಷೆ ಅದು, ಬಳಸಲು ನಿರ್ಧರಿಸಿದೆ. ಇಂಥದ್ದೊಂದು ದೀರ್ಘ ಪ್ರಯಾಣವನ್ನು ಯೋಜಿಸುತ್ತಿದ್ದೇನೆ ಎಂದು ಗೊತ್ತಿದ್ದವ ಏಕೈಕ ಗೆಳೆಯ ರಂಜಿತ್ ಅನ್ನೋರು ಇವರು ತುಂಬಾ ಸಹಾಯನೂ ಮಾಡ್ತಾರೆ ಅವರು. ರಂಜಿತ್ ಮತ್ತಷ್ಟು ಆರ್ಥಿಕ ಸಹಾಯ ಕೂಡ ಮಾಡ್ದ. ಈಗ ದೂರ ಪ್ರಯಾಣಕ್ಕೆ ತೆರಳಲು ನಾನು ಸಿದ್ಧನಾದೆ. ಅಂದ್ರೆ ಅವರು ಮಾನಸಿಕವಾಗಿ ಮೊದಲೇ ತಯಾರಾಗಿದ್ರು. ಮನೆಯವರಿಗೂ ಒಂದು ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಹೇಳದೇನೆ ಹೊರಟೋಗ್ತಾರೆ ಅವರು. ಫೆಬ್ರವರಿ ತಿಂಗಳ ಒಂದು ಸುಸಂಜೆ ಚೆನ್ನೈ ಎಕ್ಸ್‌ಪ್ರೆಸ್ ನಲ್ಲಿ ಹಿಮಾಲಯದತ್ತ ನನ್ನ ಪ್ರಯಾಣ ಪ್ರಾರಂಭವಾಗಿಯೇ ಬಿಟ್ಟಿತ್ತು. ಹತ್ತಿರ 20 ವರ್ಷದವನು ನಾನಾಗ. ಅವರಿಗೆ ಆವಾಗ 20 ವರ್ಷ ಆಗಿತ್ತು. ನವದೆಹಲಿ ಎಕ್ಸ್‌ಪ್ರೆಸ್ನ 3 ಸೀಟಿನ ಸ್ಲೀಪರ್ ಬೋಗಿಯಲ್ಲಿ ಕುಳಿತಿದ್ದೆ. ಅಂತ ಹೇಳುವಂತದ್ದೇನೂ ನಡೆಯದ ಪ್ರಯಾಣ ವದು. ಬಹುತೇಕ ನನ್ನಷ್ಟಕ್ಕೆ ಇದ್ದೆ. 48 ಗಂಟೆಗಳು ಕಳೆದು ಮುಂಜಾನೆಯ ವೇಳೆಗೆ ರೈಲು ನವದೆಹಲಿ ತಲುಪಿತ್ತು. ಅಲ್ಲಿಂದ ಹರಿದ್ವಾರಕ್ಕೆ ಹೋಗಲು ರೈಲು ಹಳೆ ದಿಲ್ಲಿಯ ರೈಲ್ವೆ ನಿಲ್ದಾಣದಿಂದ ಹೊರಡುತ್ತದೆ ಎಂದು ತಿಳಿಯಿತು. ಸ್ಟೇಷನ್ ತಲುಪಿದೆ. ಅಲ್ಲಿಂದ ಅವ್ರೇನ್ ಮಾಡ್ತಾರೆ, ಹಿಮಾಲಯ ಪ್ರಾಂತ್ಯಕ್ಕೆ ದ್ವಾರದಂತಿರುವ ನಂತರ, ಅಂದ್ರೆ ಹರಿದ್ವಾರ ಅಂತಂದ್ರೆ ಬಹಳ ಚಂದ ಅದನ್ನ ನೋಡ್ಲಿಕ್ಕೆ ಅಂತ ಅವ್ರು ಹೇಳ್ತಾರೆ. ಹರಿಕಿ ಪೌರಿಯಲ್ಲಿ ಮಹಾ ಅಬ್ಬರದಿಂದ ಹರಿಯುತ್ತಿದ್ದ ಪುಣ್ಯ ನದಿ ಗಂಗೆಯನ್ನು ಮೊಟ್ಟ ಮೊದಲ ಬಾರಿಗೆ ನೋಡಿದೆ. ಬೆರಗು, ಅದೊಂದು ಬೆರಗು. ಪ್ರವಾಸಿಗರು, ಯಾತ್ರಿಗಳು ತಮ್ಮ ಚಟುವಟಿಕೆಗಳೇ ತೊಡಗಿದ್ದರು. ನನಗೂ ಗಂಗೆಯ ಆ ಶುಭ್ರ ಶೀತಲ ನೀರಿನ ನಿರಂತರ ಹರಿವಿನ ಸುಯಿಲಿನಲ್ಲಿ ಈಚೆ ತಿರುಗಲೂ ಸಾಧ್ಯವೇ ಆಗ್ಲಿಲ್ಲ. ಮನಸ್ಸಿಗೆ ಇದ್ದಕ್ಕಿದ್ದಂತೆ ಏನೋ ತೋಚಿತು. ಒಂದು ಹಳದಿ ಬಣ್ಣದ ಧೋತಿ, ಮಂಡಿಯವರೆಗೆ ಬರುವ ಗಿಡ್ಡ ತೋಳಿನ ಒಂದು ಹಳದಿ ಕುರ್ತಾ ಮತ್ತು ಒಂದು ಹಳದಿ ಬಟ್ಟೆ ಚೀಲವನ್ನು ಕೊಂಡುಕೊಂಡೆ. ಕ್ಷೌರದಂಗಡಿಗೆ ಹೋಗಿ ತಲೆ ಮತ್ತು ಮೀಸೆ ಬೋಳಿಸಿಕೊಂಡೆ. ತಲೆಯ ಹಿಂಭಾಗದಲ್ಲಿ ಸಣ್ಣ ಒರಟು ಭಾಗಕ್ಕೆ ತಕ್ಕನಾಗಿ ಸಾವಿರಾರು ವರ್ಷಗಳಿಂದ ಹಿಂದೂ ವಟುಗಳು
ಇಟ್ಟುಕೊಂಡು ಬಂದಿರುವ ಶಿಕೆ ಉಳಿಸಿಕೊಂಡೆ. ಅಗಮ್ಯ ಹಿಮಚ್ಛಾದಿತ ಶಿಖರಗಳೆಡೆಗೆ ಪಯಣ ಹೊರಟಿರುವ ಯುವ ತೇಜಸ್ವಿ ಬ್ರಹ್ಮಚಾರಿ ಇಷ್ಟವಾಯ್ತು ಅವರಿಗೆ. ಅದನ್ನ ಅವ್ರು ಕನ್ನಡಿನಲ್ಲಿ ನೋಡ್ಕೋತಾರೆ. ಕ್ಷೌರಿಕಾಯಿ ಕಟ್ ಮಾಡಿದ್ಮೇಲೆ ಅವ್ರಿಗೆ ತುಂಬಾ ಇಷ್ಟ ಆಗತ್ತೆ. ಹರಿಕಿ ಪೌರಿಯಲ್ಲಿ ಗಂಗೆಯಲ್ಲಿ ಮಿಂದು ಹಳದಿ ಧೋತಿ ಮತ್ತು ಕುರ್ತಾ ತೊಟ್ಟುಕೊಂಡೆ. ಹಾಕಿಕೊಂಡಿದ್ದ ರಬ್ಬರ್ ಚಪ್ಪಲಿಗಳು ತೊಂದರೆ ಇಲ್ಲ ಅನ್ನಿಸ್ತು. ಸಾಧುಗಳ ಅನೇಕ ಮಂದಿ ಅವನ್ನು ಹಾಕಿಕೊಂಡಿದ್ದು ನೋಡಿದ್ದೆ. ನನ್ನ ಗತದ ಕುರುಹುಗಳಾದ ಆವರೆಗೆ ತೊಡುತ್ತಿದ್ದ ಶರ್ಟು ಪ್ಯಾಂಟನ್ನು ಏರ್ ಬ್ಯಾಗ್ನಲ್ಲಿ ತುರುಕಿ ಅವುಗಳ ಅಗತ್ಯ ಇರುವ ಯಾರಿಗಾದರೂ ದೊರೆಯಲಿ ಎಂದು ಆಶಿಸುತ್ತಾ ಅಲ್ಲೇ ಘಾಟ್ನ ಬಳಿ ಇಟ್ಟು ಬಂದೆ. ಈಗ ಇತರ ಸಾಧುಗಳಂತೆಯೇ ಕಾಣುತ್ತಿದ್ದೆ ನಾನು. ಬಲಭುಜದಿಂದ ಇಳಿಬಿದ್ದಿದ್ದ ಬಗಲು ಚೀಲೆಯಲ್ಲಿ ಕೆಲ ಪುಸ್ತಕಗಳು, ಒಂದು ಟವಲ್ಲು, ಒಂದು ಪೆನ್ಸಿಲು ಮತ್ತು ಒಂದು ಹಲ್ಲುಜ್ಜುವ ಬ್ರಷ್. ಎಡಭುಜದ ಮೇಲೆ ಧ್ಯಾನಕ್ಕೂ ಮಲಗಲು ಬಳಸುವ ಒಂದು ಉಣ್ಣೆಯ ರಗ್ಗು. ಈಗ ಬೇಕಾಗಿರುವುದು ಒಂದು ಕಮಂಡಲ ಮಾತ್ರ. ಸರಿ, ಹತ್ತಿರದ ಅಂಗಡಿಯಲ್ಲಿ ಹಿತ್ತಾಳೆಯ ಚಂದದ ಕಮಂಡಲವನ್ನು ಕಂಡುಕೊಂಡೆ. ಹಣ ಎಷ್ಟು ಉಳಿದಿದೆ ಅಂತ ಒಮ್ಮೆ ನೋಡಿಕೊಂಡೆ. ಇನ್ನೂ ಸಾಕಷ್ಟಿತ್ತು. ಅದನ್ನು ಕುರ್ತಾದ ಬದಿಕಿಸೆಯಲ್ಲಿ ಇಟ್ಟುಕೊಂಡೆ. 2 ವರ್ಷಗಳ ಹಿಂದೆ ನನ್ನ ಅಜ್ಜ ಉಡುಗೊರೆಯಾಗಿ ನೀಡಿದ್ದ ಎನಿಕಾರ್ ಕೈಗಾಡಿಯರ ಇನ್ನೂ ಕೈಯಲ್ಲೇ ಇತ್ತು. ಸತ್ಯವನ್ನರಿಸುವ ಅಲೆಮಾರಿ ಸಾಧು ಒಬ್ಬನ ಒಟ್ಟಾರೆ ಸ್ವರೂಪಕ್ಕೆ ಅದು ಹೊಂದುತ್ತಲೇ ಇಲ್ಲವೆಂದೆನಿಸಿತು. ಕಳಚಿ ಸ್ನಾನದ ಘಾಟ್ನ ಮೆಟ್ಟಲುಗಳ ಬಳಿ ಸದ್ದಿಲ್ಲದೆ ಇರಿಸಿದೆ. ಇನ್ನು ಗುರುವನ್ನು ಹುಡುಕಿಕೊಳ್ಳಬೇಕು. ಪ್ರಾಯಶಃ ಇಲ್ಲೇ ಒಬ್ಬ ಮಹಾನ್ ಯೋಗಿಯನ್ನು ಕಂಡೇನು, ಖಂಡಿತ ಅಂತ ಇವರು ಅನ್ಕೊಳ್ತಾರೆ. ಸಂಪೂರ್ಣ ಮಾನಸಿಕವಾಗಿ ದೈಹಿಕವಾಗಿ ಅವರು ತಯಾರಾಗ್ತಾರೆ. ಇದಾದ ನಂತರ ನಿರ್ವಾಣಿ ಪರಮಹಂಸ ಅಖಾಡಕ್ಕೆ ಸೇರಿದ ಮುಖ್ಯ ಸನ್ಯಾಸಿಯಾದ ಮಹಾಮಂಡಲೇಶ್ವರ ಅವರ ಆಶ್ರಮದಲ್ಲಿ ಅವರ ಆಪ್ತ ಶಿಷ್ಯನೆಂದು ಹೇಳಿಕೊಂಡ ಕೇರಳದ ವ್ಯಕ್ತಿಯೊಬ್ಬರ ಭೇಟಿಯಾಯಿತು. ಪ್ರಾಯಶಃ ನನ್ನ ಉಚ್ಚಾರದಿಂದ ನಾನು ಕೇರಳದವನೇ ಎಂದು ಆತ ಗುರುತು ಹಚ್ಚಿರಬೇಕು. ನನ್ನನ್ನು ಭೋಜನ ಶಾಲೆಗೆ ಕರೆದುಕೊಂಡು ಹೋಗಿ ಒಂದು ದೊಡ್ಡ ಲೋಟೆಯ ತುಂಬ ಬಿಸಿ ಬಿಸಿ ಹಸುವಿನ ಹಾಲು ತರಿಸಿಕೊಟ್ಟರು. ಆತ ಮುಂಚೆ ಭಾರತ ಸರ್ಕಾರದ ಅಧಿಕಾರಿಯಾಗಿದ್ದರಂತೆ. ನಿವೃತ್ತಿಯಾದ ಮೇಲೆ ಈತನ ಗುರುವಿನ ಆಶ್ರಮದಲ್ಲಿ ನೆಲೆಸಿಕೊಂಡರಂತೆ. ಪತ್ನಿ ತೀರಿಕೊಂಡಿದ್ದರು. ಅಲ್ಲಿ ಆಶ್ರಮದ ಶಾಲೆಯಲ್ಲಿ ಪಾಠ ಮಾಡುತ್ತಿದ್ದ ಮಗಳೊಂದಿಗೆ ವಾಸವಾಗಿದ್ದರವರು. ಅವರಿಗೆ ನನ್ನ ನಿಜನಾಮಧೇಯ ತಿಳಿಸಿದಾಗ ಬೆಕ್ಕಸ ಬೆರಗಾದರವರು. ಆದರೆ ತುಸು ಹೊತ್ತು ನನ್ನೊಂದಿಗೆ ಅದು ಇದು ಮಾತನಾಡಿದ ಮೇಲೆ ಹಿಂದೂ ತತ್ವಶಾಸ್ತ್ರದಲ್ಲಿ ನನಗಿರುವ ಪ್ರಾಮಾಣಿಕ ಆಸಕ್ತಿ ಮತ್ತು ಗಂಭೀರ ತನ್ಮಯತೆಯ ಬಗ್ಗೆ ಅವರಿಗೆ ನಂಬಿಕೆ ಮೂಡಿರಬೇಕು. ಗಂಭೀರ ಅನ್ವೇಷಕನಂತೆ ಕಾಣುತ್ತೀಯೇ? ನೀನು ನಿಜ ಹೆಸರನ್ನು ಬಹಿರಂಗಪಡಿಸಿದರೆ ನಿನ್ನ ಅಧ್ಯಯನಕ್ಕೆ, ಆಧ್ಯಾತ್ಮಿಕ ಆಚರಣೆಗಳಿಗೆ ದೀಕ್ಷೆ ಪಡೆಯಲು ಕಷ್ಟವಾದೀತು. ದುರಾದೃಷ್ಟ, ಒಂದು ಮಟ್ಟದ ರೂಢಿಗತ ಸಂಪ್ರದಾಯಿಕತೆ ನಮ್ಮಲ್ಲಿ ಇನ್ನೂ ಪ್ರಚಲಿತ ಇದೆ ಅಂತ ಅವ್ರು ಹೇಳ್ತಾರೆ. ನೀನೊಂದು ಹಿಂದೂ ಹೆಸರನ್ನು ಇಟ್ಟುಕೋ. ಇದು ನನ್ನ ಸಲಹೆ. ಆಧ್ಯಾತ್ಮಿಕ ಅನ್ವೇಷಣೆಗೆ ಹೊಸದಾಗಿ ತೊಡಗುವ ಹಿಂದೂಗಳು ಕೂಡ ದೀಕ್ಷೆ ತೆಗೆದುಕೊಂಡಾಗ ತಮ್ಮ ಹೆಸರನ್ನು ಬದಲಾಯಿಸಿಕೊಳ್ಳುತ್ತಾರೆ. ಹಿಂದೂ ದೇವತೆಗಳಲ್ಲೆಲ್ಲ ನಿಮಗಿಷ್ಟವಾದುದು ಯಾರು ಅಂತ ಕೇಳ್ತಾರೆ. ಶಿವ, ಕೈಲಾಸ ಪರ್ವತದಲ್ಲಿ ಧ್ಯಾನಸ್ಥನಾಗಿರುವ ಆ ಯೋಗಿ ಅಂತ ಇವ್ರು ಹೇಳ್ತಾರೆ. ಅವಾಗ ಒಳ್ಳೆಯದು, ನನ್ನನ್ನು ಕೇಳಿದರೆ ಶಿವಪ್ರಸಾದ ಒಳ್ಳೆಯ ಹೆಸರು. ಈಗಲೇ ಅದು ನಿನ್ನ ಹೆಸರೆಂದುಕೋ. ಸ್ವಾಮಿಗಳನ್ನು ಭೇಟಿ ಮಾಡಿದಾಗ ನಿನ್ನನ್ನು ಶಿವಪ್ರಸಾದ ಎಂದೇ ಪರಿಚಯಿಸು. ಆಗಬಹುದಷ್ಟೇ. ಅನ್ವೇಷಣೆಗೆ ಇದು ನಿಜಕ್ಕೂ ನೆರವಾದೀತು ಅಂತ ಅನಿಸುತ್ತದೆಯೇ ನಿಮಗೆ ಅಂತ ಇವರು ಕೇಳ್ತಾರೆ. ಹೌದು ಎಂದು ಅವರು ತಮ್ಮ ಮಗಳು ಶ್ರೀದೇವಿಯನ್ನು ಕರೆದು, ಈತ ಬ್ರಹ್ಮಚಾರಿ ಶಿವಪ್ರಸಾದ ಎಂದು ನನ್ನನ್ನು ಪರಿಚಯಿಸಿದರು. ಆ ಗಳಿಗೆಯಿಂದ ನನ್ನ ಆಧ್ಯಾತ್ಮಿಕ ಪಯಣದ ಬಹುತೇಕ ಭಾಗ ಶಿವಪ್ರಸಾದ ಎಂಬ ಹೆಸರಿಗೆ ಅಂಟಿಕೊಂಡಿತು. ಇದಾದ್ಮೇಲೆ ಅವ್ರೇನ್ ಮಾಡ್ತಾರೆ, ಋಷಿಕೇಶಕ್ಕೆ ಹೋಗುವ ಆ ರೈಲು ಪ್ರಯಾಣ ಒಂದು ವಿಶಿಷ್ಟ ಅನುಭವ. ಅಲ್ಲಿಂದ ಅವರು ಸ್ವಲ್ಪ ದಿವಸ ಅಲ್ಲಿರ್ತಾರೆ. ಅಲ್ಲಿಂದ ಋಷಿಕೇಶಕ್ಕೆ ಹೊರಡ್ತಾರೆ. ಅವರು ಪ್ರಯಾಣಿಕರಿನಲ್ಲಿ ಹೆಚ್ಚಿನವರು ಬೇರೆ ಬೇರೆ ಪಂಗಡಗಳಿಂದ ಸೇರಿದ ಸಾಧುಗಳು. ಪ್ರಾಯಶಃ ಟಿಕೆಟ್ ಇದ್ದವನು ನಾನು ಮಾತ್ರ. ಟಿಸಿ ಬಂದವ ರೈಲಿನಲ್ಲಿ ಅತ್ತಿಂದಿತ್ತ ಓಡಾಡುತ್ತಾ ಸಾಧು ಸಂತರಿಗೆ ವಂದಿಸುತ್ತಿದ್ದೇನೆ ಹೊರತು ಅವರು ಯಾರಲ್ಲೂ ಟಿಕೆಟ್ ಅನ್ನು ಕೇಳಲಿಲ್ಲ. ನನ್ನ ಬಳಿಯಲ್ಲಿ ಒಬ್ಬ ಬೈರಾಗಿ ಬಾಬಾ ಕುಳಿತಿದ್ದ. ಅವರೊಡನೆ ಈ ಟಿಸಿ ಟಿಕೆಟ್ ಕೇಳುತ್ತಿಲ್ಲ ಯಾಕೆ ಎಂದು ವಿಚಾರಿಸಿದೆ. ಕೇಳಿದ್ದೇ ತಡ ಆತ ಜೋರಾಗಿ ನಗುತ್ತಾ ಹೇಳಿದ, ಮಗು, ನೀನು ಖಂಡಿತವಾಗಿಯೂ ಈ ಸ್ಥಳಕ್ಕೆ ಹೊಸಬ. ಇದು ಭಗವಂತನ ರೈಲು. ಇದು ಇರುವುದೇ ನಮಗಾಗಿ. ಹೀಗಿರುವಾಗ ಇಲ್ಲಿ ಯಾರು ಟಿಕೆಟ್ ಕೇಳಲು ಸಾಧ್ಯ ಅಂತ ಅವರು ಹೇಳ್ತಾರೆ. ಅಂದ್ರೆ ರೈಲಿನಿಂದ ಇಳಿದವನು ಇತರ ಸಾಧುಗಳನ್ನು ಅನುಸರಿಸಿ ಗಂಗಾ ನದಿಯ 2 ತಟಗಳಲ್ಲಿ ಅನೇಕ ಆಶ್ರಮಗಳಿರುವ ಮುನೀಕಿ ರೇತಿ ಹೋದೆ. ಸುಮಾರು 100ಕ್ಕೂ ಹೆಚ್ಚು ಮೆಟ್ಟಲುಗಳನ್ನೇರಿ ಸ್ವಾಮಿ ಶಿವಾನಂದ ಸರಸ್ವತಿಯವರ ಪ್ರಸಿದ್ಧ ಡಿವೈನ್ ಲೈಫ್ ಸೊಸೈಟಿ ಪ್ರವೇಶಿಸಿದೆ. ಆ ಕಾಲಕ್ಕಾಗಲೇ ಅವರು ದೈವಾಧೀನರಾಗಿದ್ದರು. ಅವರ ಆದ್ಯ ಶಿಷ್ಯರಲ್ಲಿ ಒಬ್ಬರಾದ ಸ್ವಾಮಿ ಚಿದಾನಂದ ಆಶ್ರಮದ ಅಧ್ಯಕ್ಷರಾಗಿದ್ದರು. ಅದು ಸಂಜೆಯ ಸಮಯ. ಅಲ್ಲಿನ ಬಯಲು ರಂಗಮಂದಿರದಲ್ಲಿ ಸತ್ಸಂಗ ಪ್ರಾರ್ಥನಾ ಕೂಟ ನಡೆಯುತ್ತಿತ್ತು.
ಸ್ವಲ್ಪ ಎತ್ತರದ ಆಸನದ ಮೇಲೆ ಸ್ವಾಮಿ ಚಿದಾನಂದರು ಪದ್ಮಾಸನದಲ್ಲಿ ಕುಳಿತಿದ್ರು. ತೆಳ್ಳಗೆ ಎತ್ತರವಾಗಿದ್ದ ಅವರು ಸರಳಿನಂತೆ ನೇರವಾಗಿ ಕೂತಿದ್ರು. ಅಲ್ಲಿ ಸುಮಾರು 50 ಮಂದಿ ಉಪಸ್ಥಿತರಿದ್ರು. ಅವರಲ್ಲಿ ಕೆಲವರು ಪಾಶ್ಚಾತ್ಯರು. ಯಾರದೋ ಪ್ರಶ್ನೆಗೆ ಸ್ವಾಮಿಗಳು ಆಂಗ್ಲ ಭಾಷೆಯಲ್ಲಿ ಉತ್ತರಿಸ್ತಾ ಇದ್ರು. ನಾನು ಮೆಲ್ಲಗೆ ಹೋಗಿ ಒಂದು ಮೂಲೆಯಲ್ಲಿ ಕುಳಿತೆ. ಅವರು ಮಾತಿನ ಮಧ್ಯೆ ತಡೆದು ನನ್ನತ್ತ ತಿರುಗಿ ಒಂದು ಕರುಣಾಪೂರ್ಣ ನಗೆ ಬೀರಿ ಯಾವಾಗ ಬಂದೆ ಎಂದು ಕೇಳಿದ್ರು. ಹಳೆಯ ಮಿತ್ರನೊಬ್ಬನೊಂದಿಗೆ ಮಾತನಾಡುವಂತೆ. ಆಶ್ಚರ್ಯಚಕಿತನಾದೆ ನಾನು. ತಡವರಿಸುತ್ತಾ ಈಗಷ್ಟೇ ಎಂದೆ. ನೀನೀಗ ಹೋಗಿ ಸ್ನಾನ ಮಾಡಿ ವಿಶ್ರಾಂತಿ ತೆಗೆದುಕೋ, ಸತ್ಸಂಗಕ್ಕೆ ನಾಳೆ ಬರಬಹುದು ಅಂತ ಹೇಳ್ತಾರವರು. ನನ್ನ ಪಕ್ಕದಲ್ಲಿ ನಿಂತಿದ್ದ ಯುವ ಬ್ರಹ್ಮಚಾರಿ ಆತ ಹೊರಳಿ ಏನೋ ಪಿಸುಗುಟ್ಟಿದರು. ಬ್ರಹ್ಮಚಾರಿ ಬಂದು ಬನ್ನಿ ಎಂದ. ಸ್ವಾಮಿಗಳಿಗೆ ತಲೆಬಾಗಿ ನಮಸ್ಕರಿಸಿ ಅವನೊಂದಿಗೆ ಹೋದೆ. ಇಂಪಾದ ದನಿಯಲ್ಲಿ ಹರಿ ಓಂ ಎಂದು ಪಠಿಸಿದರು ಸ್ವಾಮಿಗಳು. ಪರ್ವತದ ತಪ್ಪಲಿಗೆ ನಿಕಟವಾಗಿದ್ದ ಕೋಣೆ ನನ್ನದಾಯಿತು. ಮೂಲಭೂತ ಸೌಕರ್ಯಗಳೆಲ್ಲ ಇರುವ ಶುಚಿಯಾದ ಕೋಣೆ. ಆ ಬ್ರಹ್ಮಚಾರಿ ತಮಿಳು ನಾಡಿನವನಾಗಿದ್ದ. ನಾನು ತಮಿಳು ಮಾತನಾಡಬಲ್ಲೆ ಎಂದು ತಿಳಿದು ಸಂತಸಪಟ್ಟ. ಹತ್ತಿಯ 2 ಟವಲ್ಗಳನ್ನು ಕೊಟ್ಬಿಟ್ಟು ಭೋಜನ ಶಾಲೆ ಎಲ್ಲಿ ಏನು ಎಂದು ವಿವರಿಸಿದ. ಸರಿಯಾಗಿ 7:15 ರಾತ್ರಿಯೂಟ ಅಲ್ಲಿ ಸಿಗುವೆ ಎಂದು ಲಘುಬಗೆಯಿಂದ ಹೊರಟು ಹೋದ. ತಣ್ಣೀರು ಸ್ನಾನ ಮಾಡಿ ಹಳದಿ ಧೋತಿ ಮತ್ತು ಅರ್ಧ ತೋಳಿನ ಕುರ್ತಾ ತೊಟ್ಟು ಮೆಟ್ಟಲಿಳಿದೆ. ಅಲ್ಲಿ ಚೆನ್ನಾಗಿ ಹಸಿದಿದ್ದೆ ನಾನು. ಹಾಗಾಗಿ 2 ಬಾರಿ ಹಾಕಿಸ್ಕೊಂಡು ಊಟ ಮಾಡಿದೆ. ಅನ್ನ, ಪಲ್ಯ, ಸಾಂಬಾರೆಲ್ಲ ತುಂಬಾ ಚೆನ್ನಾಗಿತ್ತು, ಲಾಡು ಎಲ್ಲ ಇತ್ತು ಅಂತ ಅವರು ಹೇಳ್ಕೊಳ್ತಾರೆ. ಹೊಟ್ಟೆ ತುಂಬಿದಂತೆಯೇ ಬಹಳ ಆಯಾಸವೆನಿಸಿ ನಿದ್ರೆ ಬರತೊಡಗಿತು. ಹಾಗೆಯೇ ಹಾಸಿಗೆ ಮೇಲೆ ಒರಗಿ ಕ್ಷಿಪ್ರದಲ್ಲಿಯೇ ನಿದ್ರೆ ಹೋದೆ. ಕಣಿವೆಯೊಂದರಲ್ಲಿ ಸ್ಫಟಿಕ ಶುಭ್ರ ನೀರಿನ ತೊರೆಯೊಂದು ಚಿಮ್ಮಿ ಹರಿಯುತ್ತಿದೆ. ಆದರೆ ಕಿರುದಾರಿಯ ಬದಿಯಲ್ಲಿ ನಾನು ನಡೆದು ಹೋಗುತ್ತಿದ್ದೇನೆ ಎಂಬಂತೆ ಕನಸು ಬಿತ್ತು. ತೊರೆಯ ದಂಡೆಯ ಮೇಲೆ ಹುಲ್ಲು ಮಾಡಿನ ಸಣ್ಣದೊಂದು ಕುಟೀರದ ಬಳಿಗೆ ನಾನು ಹೋಗುತ್ತಿದ್ದಂತೆಯೇ ಮುಖಮರೆಸಿಕೊಂಡಿದ್ದ ಬಿಳಿಯ ಮನುಷ್ಯನೊಬ್ಬ ಪ್ರಕಟವಾದ. ನಾನು ಹೆದರಿ ಮರಗಟ್ಟಿದೆ. ಭಯಪಡಬೇಡ ಎಂದನಾತ. ನಾನಿನ್ನ ಗೆಳೆಯ. ನನ್ನನ್ನು ಎಂ ಎಂದು ಕರೆಯುವರು. ನಿನ್ನನ್ನು ಮುಂದೆ ಕರೆಯಲಿರುವ ಹಾಗೆ ಇಷ್ಟಕ್ಕೆ ತೃಪ್ತನಾಗಬೇಡ. ಇಲ್ಲೇ ಈ ತಪ್ಪಲಿನಲ್ಲೇ ಉಳಿಯಬೇಡ. ಮುಂದೆ ನಡೆ, ಪರ್ವತಗಳೆಡೆಗೆ ಏರಿ ಹೋಗು. ಅಲ್ಲಿ ಆತ ನಿನಗಾಗಿ ಕಾಯುತ್ತಿದ್ದಾನೆ. ಆತ ಇಷ್ಟು ಹೇಳಿದ್ದೆ ಕಣಿವೆ, ತೊರೆ, ಕುಟೀರ ಮತ್ತು ಮರೆಯ ಹಿಂದಿದ್ದ ಆ ಆಕೃತಿ ಎಲ್ಲವೂ ಅದೃಶ್ಯವಾಯಿತು. ನಾನೊಬ್ಬನೇ ಉಳಿದೆ. ನನ್ನ ಸುತ್ತೆಲ್ಲ ನೀರ್ಗಲ್ಲ ನದಿಯೊಂದು ಚಾಚಿ ಹರಡಿಕೊಂಡಿತ್ತು. ಚಳಿ ವಿಪರೀತವಿತ್ತು. ನಡುಗತೊಡಗಿದೆ. ಸಹಾಯ ಮಾಡು ದೇವರೇ ಕೂಗಿದೆ. ಎಚ್ಚರಾಗಿ ನೋಡಿದೆ. ರಜಾಯಿಯನ್ನು ಹೊದ್ದೇ ಇರಲಿಲ್ಲ ನಾನು. ಎಂತಲೇ ಚಳಿಯಿಂದ ತಣ್ಣಗಾಗಿದ್ದೆ. ಮುಂಜಾನೆ ಆಗಷ್ಟೇ ಕಣ್ಣೊಡೆಯುತ್ತಿತ್ತು. ಯಾರೋ ಶಂಕ ಓದುತ್ತಿದ್ದರು. ಆಶ್ರಮದ ಮುಂಜಾನೆಯ ದಿನಚರಿ ಆರಂಭವಾಯಿತು. ದೇವಸ್ಥಾನದಲ್ಲಿ ಬೆಳಗಿನ ಪೂಜೆಯಾದ ಬಳಿಕ 6 ಗಂಟೆಗೆ ಯೋಗಾಸನ ತರಗತಿ, ನಂತರ ಅರ್ಧ ಗಂಟೆಯ ಕಾಲ ಧ್ಯಾನ, ಆಮೇಲೆ ಸ್ನಾನಕ್ಕೆ ಕೊಂಚ ಬಿಡುವು, 8 ಗಂಟೆಗೆ ಲಘು ಉಪಹಾರ. ಈ ರೀತಿ ಎಲ್ಲ ಅವ್ರದ್ದು ಅಲ್ಲಿದೆಲ್ಲ ಡಿವೈನ್ ಲೈಫ್ ಸೊಸೈಟಿ ಬಗ್ಗೆ ಇವ್ರು ಹೇಳ್ತಾ ಹೋಗ್ತಾರೆ. ಬೆಳಿಗ್ಗೆ 9:15 ಗಂಟೆಗೆ ನನ್ನ ಸನ್ಮಿತ್ರನಾಗಿದ್ದ ಬ್ರಹ್ಮಚಾರಿ ನನ್ನ ಕೋಣೆಗೆ ಬಂದ. ಸ್ವಾಮಿ ಚಿದಾನಂದರು ನನ್ನನ್ನು ತಮ್ಮ ಮನೆಯಲ್ಲಿ 10:00 ಭೇಟಿಗೆ ಬರಲು ಹೇಳಿದ್ದಾರೆ ಅಂತ ತಿಳಿಸಿದ. ನಾನು ಅತ್ಯಂತ ಉತ್ಸುಕನಾಗಿ ಈತ ನನ್ನನ್ನಲ್ಲಿಗೆ ಅಧ್ಯಕ್ಷ ಮಹಾರಾಜರ ಮನೆಗೆ ಕರೆದುಕೊಂಡು ಹೋಗುವುದನ್ನೇ ಕಾದು ಕುಳಿತೆ. ಅಲ್ಲಿಗೆ ಹೋದರೆ ಸ್ವಾಮಿ ಕೃಷ್ಣಾನಂದರ ಉಪನಿಷತ್ ತರಗತಿ ತಪ್ಪಿ ಹೋಗುವುದು. ಆದ್ರೆ ಇದು ಇನ್ನಷ್ಟು ಹೆಚ್ಚಿಗೆ ಮಹತ್ವದ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾರೆ ಅವರು. ಸ್ವಾಮೀಜಿ ಮಹಾರಾಜರನ್ನು ಕಂಡಾಗ ಮಂಡಿಯೂರಿ ನಮಸ್ಕರಿಸ್ತಾರೆ ಇವರು. ಎಲ್ಲಿಂದ ಬಂದವ ನಾನು? ಪ್ರಾಯವೆಷ್ಟು? ಒಡ ಹುಟ್ಟಿದವರೆಷ್ಟು? ನನಗೆ ನೀಡಿದ ಕೋಣೆ ಆರಾಮವಾಗಿದೆಯಾ? ಮುಂತಾದ ಕೆಲ ಪೀಠಿಕೆಯ ಪ್ರಶ್ನೆಗಳ ನಂತರ ಒಮ್ಮೆಗೆ ಕೇಳಿದರು, ಮತ್ತೆ ನಿನ್ನ ಹೆಸರೇನು? ಶಿವಪ್ರಸಾದ ಎಂದೆ. ಹೊಸತಾಗಿ ಅಳವಡಿಸಿಕೊಂಡ ಹೆಸರಿಗೆ ಬದ್ಧನಾಗಿ. ಈ ಮೊದಲು ಯೋಗಾಭ್ಯಾಸ ಮಾಡಿದ್ದೀಯಾ? ಹೌದು ಮಹಾರಾಜ್, 8ನೇ ವಯಸ್ಸಿನಿಂದಲೇ. ಸಂಸ್ಕೃತ ಗೊತ್ತಾ? ಹೆಚ್ಚಲ್ಲ, ಆದರೆ ದೇವನಾಗರಿ ಓದಬಲ್ಲೆ. ಹಿಂದಿಯನ್ನು 2ನೇ ಭಾಷೆಯಾಗಿ ಓದಿದ್ದೇನೆ. ಧ್ಯಾನ? ಒಂದು ರೀತಿಯ ಧ್ಯಾನ ಸಹಜವಾಗಿ ನಡೆಯುತ್ತದೆ ನನ್ನಲ್ಲಿ. ನಿಮಗೆ ಗೊತ್ತೇ ಮಹಾರಾಜ್, ಸಣ್ಣ ಹುಡುಗನಾಗಿದ್ದಾಗ ಒಬ್ಬ ಯೋಗಿಯನ್ನು ಭೇಟಿ ಮಾಡಿದ್ದೆ ಮತ್ತು ಹಲಸಿನ ಮರದ ಕೆಳಗೆ ನಾನು ಹಿಂದೆ ಸಂಧಿಸಿದ್ದ ಆ ಅಪರಿಚಿತ ಯೋಗಿಯ ಕಥೆಯನ್ನು ಹೇಳಲು ಪ್ರಯತ್ನಿಸಿದಾಗದೆಲ್ಲ ಗಂಟಲ್ ಹಿಡಿದು ಬಿಡ್ತಾ ಇತ್ತು ಅವರಿಗೆ. ಅಂದ್ರೆ ಅಪಾರ ಆಶ್ಚರ್ಯ ಆಯ್ತೆಂದ್ರೆ, ಒಂದು ವಿಷಯ ಆದ್ರೂ 1 ಲೈನ್ ಆದ್ರೂ ಹೇಳಿದೆ ನಾನು ಅವ್ರ ಹತ್ರ ಅಂತ ಅನ್ಕೊಳ್ತಾರೆ ಅವರು. ಸ್ವಾಮಿ ಚಿದಾನಂದರು ತದೇಕವಾಗಿ ನನ್ನ ಕಣ್ಣುಗಳನ್ನು ನೋಡ್ತಿದ್ರು. ಒಮ್ಮೆ ನಿಡಿದಾದ ಉಸಿರು ಬಿಟ್ಟು ತನ್ನ ಗಂಭೀರ ದನಿಯಲ್ಲಿ ಹರಿ ಓಂ ಎನ್ನುತ್ತಾ ನನ್ನ ತಲೆಯನ್ನು ತಟ್ಟಿದರು. ಹಿಂದಿನ ಜನ್ಮದ ಪ್ರಭಾವಗಳು, ದೇವರು ಒಳ್ಳೆಯದು ಮಾಡಲಿ. ಮತ್ತೆ ಹುಟ್ಟಿನಲ್ಲಿ ನಿನಗಿಟ್ಟ ಹೆಸರೇನು
ಈ ಎರಡನೇ ಅಚ್ಚರಿಯಿಂದ ನಾನು ಚೇತರಿಸಿಕೊಂಡು ಮಾತನಾಡುವ ಮುನ್ನ ಅವರೇ ಹೇಳಿದ್ರು, ಇರಲಿ ಬಿಡು, ಹೇಳುವ ಅಗತ್ಯವೇನಿಲ್ಲ. ನಮ್ಮ ಆಸನ ಆಚಾರ್ಯರಿಂದ ಇನ್ನಷ್ಟು ಆಸನಗಳು ಮತ್ತು ಸ್ವಲ್ಪ ಹೆಚ್ಚು ಪ್ರಾಣಾಯಾಮ ಕಲಿತುಕೋ. ಇಲ್ಲಿ ಎಷ್ಟು ದಿನ ಇರಬೇಕು ಅನ್ನಿಸುತ್ತದೆಯೋ ಅಷ್ಟು ದಿನ ಇರು. ಹಿಮಾಲಯ ಶ್ರೇಣಿಯ ಮತ್ತಷ್ಟು ಎತ್ತರದ ಅದಮ್ಯ ಆಕರ್ಷಣೆ ನಿನಗಾಗುತ್ತಿದೆ ಎಂದು ಬಲ್ಲೆ. ಹೋಗಬೇಕು ಅಂತ ಅನಿಸಿದಾಗ ಹೊರಡಲು ನೀನು ಸ್ವತಂತ್ರ. ಪ್ರಾಯಶಃ ಪರ್ವತಗಳೊಂದಿಗೆ ನಿನ್ನ ಭಾಗ್ಯ ಬೆಸೆದುಕೊಂಡಿದೆ. ಏನಾದರೂ ಸಮಸ್ಯೆಗಳಿದ್ದಲ್ಲಿ ನನಗೆ ತಿಳಿಸು. ದೇವರು ಕಾಪಾಡಲಿ. ಹರಿ ಓಂ ಅಂತ ಹೇಳಿ ಅವ್ರನ್ನ ಕಳಿಸ್ತಾರೆ. ಆಶ್ರಮದಲ್ಲಿ 1 ತಿಂಗಳನ್ನು ಅದ್ಭುತವಾಗಿ ಕಳೆದೆ. ಆಮೇಲೆ ದೋಣಿಯಲ್ಲಿ ಆಗಾಗ ನದಿಯ ಆಚೆ ದಡ ತಲುಪಿ ಅಲ್ಲಿನ ಆಶ್ರಮಗಳಿಗೆ ಹೋಗಿ ಬರುತ್ತಿದ್ದೆ. ಆಗಲೇ ಹೇಳಿದಂತೆ ಅವುಗಳಲ್ಲೆಲ್ಲ ಅತ್ಯಂತ ಹಳೆಯದಾದ ಹೆಸರಾಂತ ಬಾಬಾ ಕಾಲಿ ಕಂಬಳಿವಾಲ ಆರಂಭಿಸಿದ ಸ್ವರ್ಗಾಶ್ರಮ. ಅವರ ಪೂರಾ ಆಸ್ತಿ ಎಂದರೆ ಒಂದು ಕರಿಯ ಉಣ್ಣೆ ಗಂಬಳಿ ಮಾತ್ರ. ಹಾಗಾಗಿ ಅವರಿಗೆ ಆ ಹೆಸರು ಬಂದಿತ್ತು. 1990ರ ಪ್ರಾರಂಭದ ದಶಕಗಳಲ್ಲಿ ಬದುಕಿದ್ದ ಸನ್ಯಾಸಿ ಈತ. ಕಾಲಿ ಕಂಬಳಿವಾಲ ಕ್ಷೇತ್ರಗಳು ದುಬಾರಿಯಲ್ಲದ ವಸತಿ ಗೃಹಗಳು ಹಿಮಾಲಯದ ಯಾತ್ರಾ ಮಾರ್ಗದುದ್ದಕ್ಕೂ ಕಂಡುಬರುತ್ತವೆ. ಇವರ ಕುರಿತು ಹೇರಳ ಕಥೆಗಳಿವೆ. ನಾನಿಲ್ಲಿ ಒಂದನ್ನಷ್ಟೇ ಹೇಳ್ತೀನಿ ಅಂತ ಅವ್ರು ಹೇಳ್ತಾರೆ. ಸುಲ್ತಾನ್ ಎಂಬ ಗುಜ್ಜರ್ ಡಕಾಯಿತನೊಬ್ಬನಿದ್ದ. ಸಿರಿವಂತ ಯಾತ್ರಾರ್ಥಿ ತಂಡಗಳನ್ನು ಕೊಳ್ಳೆ ಹೊಡೆಯುವುದು, ಶ್ರೀಮಂತ ಆಶ್ರಮಗಳನ್ನು ಲೂಟಿ ಮಾಡುವುದು ಇತ್ಯಾದಿ ಮಾಡಿಕೊಂಡಿದ್ದ. ಸುಲ್ತಾನನ ಹೆಸರು ಹೇಳಿದರೆ ಸಾಧು ಧನಿಕರು ಸುಲ್ತಾನನ ಹೆಸರು ಕೇಳಿದರೆ ಸಾಕು, ಧನಿಕರು ಭಯದಿಂದ ನಡುಗ್ತಾ ಇದ್ರು. ಅವನ ವಿಶಿಷ್ಟ ರೀತಿ ಎಂದರೆ ಯಾರ ಮೇಲೆ ಆಕ್ರಮಣ ಮಾಡಲಿರುವನೋ ಅವರಿಗೇ ಅದನ್ನು ಮುಂಚಿತವಾಗಿ ತಿಳಿಸೋದು. ತಿಳಿಸಿ ಹಾಡು ಹಗಲಿನಲ್ಲೇ ಅವರನ್ನು ದೋಚಿ ದರೋಡೆ ಮಾಡುವುದು. ಒಮ್ಮೆ ಆತ ತಾನು ಮತ್ತು ತನ್ನ ತಂಡ ಒಂದು ನಿಗದಿತ ವೇಳೆಯಲ್ಲಿ ಸ್ವರ್ಗಾಶ್ರಮದ ಮೇಲೆ ಎರಗಲಿದ್ದೇವೆ, ಅದರ ತಿಜೋರಿಯನ್ನು ಲೂಟಿ ಮಾಡುತ್ತೇವೆ ಎಂದು ಬಾಬಾ ಕಾಲಿ ಕಂಬಳಿವಾಲರಿಗೆ ಸುದ್ದಿ ಕಳಿಸಿದನಂತೆ. ಆಶ್ರಮದ ಮಂದಿ ಭಕ್ತರು ಬಾಬಾ ಹೊರತು ಮಿಕ್ಕವರೆಲ್ಲರೂ ಭಯಭೀತರಾದರು. ಆದರೆ ಬಾಬಾ ಶಾಂತಚಿತ್ತರಾಗಿ ಸುಲ್ತಾನ ಮತ್ತವರ ತಂಡಕ್ಕೆ ಅದ್ದೂರಿ ಭೋಜನ ತಯಾರು ಮಾಡಿಸಿದರಂತೆ. ಆಮೇಲೆ ಅವನ ಬರವಿಗಾಗಿ ಕಾಯುತ್ತಾ ತನ್ನ ಕುಟೀರದ ಮುಖಮಂಟಪದಲ್ಲಿ ಕುಳಿತರಂತೆ. ಕತ್ತಿ ತುಪಾಕಿ ಹಿಡಿದು 6 ಮಂದಿಯ ಜೊತೆಗೆ ಡಕಾಯಿತ ಬಂದ. ಆತ ಕುದುರೆಯಿಂದ ಇಳಿಯುತ್ತಿದ್ದಂತೆ ಬಾಬಾ ಅವನೆಡೆಗೆ ಹೋಗಿ ಸ್ವಾಗತಿಸಿದರು. ಅವನಿಗೂ ಅವನ ತಂಡದವರಿಗೂ ಮುಖಮಂಟಪದಲ್ಲಿ ಕುಳಿತು ನೀರು ಕುಡಿದು ದಣಿವಾರಿಸಿಕೊಳ್ಳಲು ಹೇಳಿದರು. ಆಮೇಲೆ ಅವನ ಕೈಗೆ ತಿಜೋರಿಯ ಕೀಲಿಕೈ ನೀಡಿ, ನಿನಗದೇನು ಬೇಕೋ ತೆಗೆದುಕೋ, ಆದರೆ ಹಿಂಸೆ ರಕ್ತಪಾತ ಮಾಡಬೇಡ. ಯಾರನ್ನಾದರೂ ಕೊಲ್ಲಬೇಕು ಅಂತಾದರೆ ಉಳಿದವರನ್ನೆಲ್ಲ ಬಿಟ್ಟು ನನ್ನನ್ನು ಕೊಲ್ಲು. ನನಗೆ ಜೀವನವೂ ಮರಣವೂ ಒಂದೇ. ಈ ಸ್ಥಳದ ಮುಖ್ಯ ಆರಕ್ಷಕರು ನನ್ನ ಭಕ್ತ. ನಾನು ಆತನ ಸಹಾಯ ಕೇಳಬಹುದಿತ್ತು, ಆದರೆ ಆಗ ಹಿಂಸೆಗೆ ಎಡೆಮಾಡಿಕೊಟ್ಟಂತಾಗುತ್ತಿತ್ತು. ಕೆಲ ಜೀವಗಳನ್ನು ಕಳೆದುಕೊಳ್ಳಬೇಕಾಗುತ್ತಿತ್ತು. ನನಗೆ ಅದೆಲ್ಲ ಬೇಕಿಲ್ಲ. ತಿಜೋರಿಯಿಂದ ನಿನಗೆ ಬೇಕಾದ್ದನ್ನೆಲ್ಲ ತೆಗೆದುಕೊಂಡು ತಕ್ಷಣವೇ ಕುದುರೆಯೇರಿ ಹೋಗಿ ಬಿಡಬೇಡ. ನಿಮಗೆಲ್ಲರಿಗಾಗಿ ಭಾರೀ ಭೋಜನ ಏರ್ಪಡಿಸಿದ್ದೇನೆ. ನೀನು ನಿನ್ನ ಸಂಗಡಿಗರು ಆತಿಥ್ಯ ಸ್ವೀಕರಿಸಿ. ಆಯಾಸವಾಗಿದ್ದರೆ ವಿಶ್ರಾಂತಿ ಪಡೆದು ನಂತರವಷ್ಟೇ ತೆರಳಿ. ನನಗೆ ನಿನ್ನ ಮೇಲಾಗಲಿ ಇತರ ಯಾರ ಮೇಲೆಯೇ ಆಗಲಿ ದ್ವೇಷವಿಲ್ಲ. ಈಗ ನಿನಗೆ ಹೇಗೆ ಸರಿ ಕಾಣುತ್ತದೋ ಹಾಗೆ ಮಾಡು. ಈ ರೀತಿಯ ಮನುಷ್ಯರನ್ನು ಆವರೆಗೆ ಭೇಟಿಯೇ ಆಗಿರದಿದ್ದ ಡಕಾಯಿತ ದಿಗ್ಭ್ರಮೆಗೊಂಡ. ಬಾಬಾಗೆ ತಲೆಬಾಗಿ ಕ್ಷಮೆ ಯಾಚಿಸಿದ. ಆಶ್ರಮದ ತಿಜೋರಿಯನ್ನು ಲೂಟಿ ಮಾಡುವ ಬದಲು ಕೆಲ ಚಿನ್ನದ ನಾಣ್ಯಗಳನ್ನು ತಾನೇ ಕಾಣಿಕೆಯಾಗಿ ನೀಡಿ ಸ್ವಾದಿಷ್ಟ ಭೋಜನಕ್ಕಾಗಿ ಬಾಬಾಗೆ ಯಥೇಚ್ಛ ಧನ್ಯವಾದ ಅರ್ಪಿಸಿ ತೆರಳಿದ ಅಂತೆಲ್ಲ ಕಥೆ ಇದೆ. ಅಂದ್ರೆ ಆ ಕಾಲಿ ಕಂಬಳಿವಾಲದ ಬಗ್ಗೆ ಇವರು ಸಾಕಷ್ಟು ವಿಷಯ ತಿಳಿದಿರ್ತಾರೆ. ಅದರಲ್ಲಿ ಒಂದು ಇವರಿಗೆ ತುಂಬಾ ಇಷ್ಟವಾಗಿದ್ದ ವಿಷಯವನ್ನ ಅವರು ಹಂಚಿಕೊಳ್ತಾರೆ. ಇದಾದ ನಂತರ ಅವ್ರೇನ್ ಮಾಡ್ತಾರೆ, ಸ್ವಾಮಿ ಚಿದಾನಂದರೊಂದಿಗೆ ಇನ್ನೊಂದು ಭೇಟಿಗೆ ವಿನಂತಿ ಕಳಿಸಿದೆ. ಅಂದ್ರೆ ಈಗ ಅವರು ಸಾಕಷ್ಟು 1 ತಿಂಗಳ ಮೇಲೆ ಇಲ್ಲಿದ್ರು. ಅದಾದ ನಂತರ ಅವರ ಅನುಮತಿ ದೊರಕತ್ತೆ. ವೃದ್ಧ ಸನ್ಯಾಸಿಯೊಂದಿಗೆ ನಡೆದ ಸಂಭಾಷಣೆಯನ್ನು ಅವ್ರಿಗೆ ತಿಳಿಸ್ಲಿಲ್ಲ. ಅಂದ್ರೆ ನಾನು ಇಲ್ಲಿಂದ ಹೋಗ್ಬೇಕು ಅಂತ ಅವರು ಡಿಸೈಡ್ ಮಾಡಿರ್ತಾರೆ. ನನಗವರ ಆಶೀರ್ವಾದದ ಅಗತ್ಯವಿತ್ತು. ನನ್ನ ತಲೆ ಮುಟ್ಟಿ ಆಶೀರ್ವದಿಸಿದ ಸ್ವಾಮಿ ಚಿದಾನಂದರು ನಾನು ಆಶ್ರಮ ಬಿಡುವೆನೆ ಎಂದು ತನಗೆ ಯಾವತ್ತೂ ಅನಿಸಿಯೇ ಇತ್ತು ಅಂತ ಅವ್ರು ಹೇಳ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಇವ್ರು ಬಂದಿರೋದೇ ಹಿಮಾಲಯವನ್ನ ನೋಡ್ಲಿಕ್ಕಾಗಿ, ಇಲ್ಲಿ ಸ್ವಲ್ಪ ದಿವಸ ಇರ್ತಾರೆ ಅಂತ ಅವ್ರಿಗೆ ಮುಂಚೆನೆ ಗೊತ್ತಿರುತ್ತೆ. 2 ರಗ್ಗನ್ನು ತಗೊಂಡು ಹೋಗು, ಹಾಗೆ ಹಣವೇನಾದ್ರೂ ಬೇಕಾ ಅಂತ ಕೇಳ್ತಾರೆ. ನನ್ನಲ್ಲಿ ಇನ್ನೂ ಸ್ವಲ್ಪ ಹಣ ಇತ್ತು, ಹಾಗಾಗಿ ಬೇಡ ಅಂತ ಹೇಳ್ತಾರೆ. ಅವರಿಗೆ ತಲೆಬಾಗಿ ಹೊರನಡೆದೆ. ಮನಸ್ಸು ಸ್ವಚ್ಛಂದವಾಗಿ ಹಗುರವೆನಿಸಿತು. ಇಲ್ಲಿಂದ ಇವರು
ವಶಿಷ್ಠ ಗುಹೆಗೆ ಹೋಗಿ 15 ದಿನ ಅಲ್ಲಿದ್ದು ಅಲ್ಲಿಂದ ಮುಂದೆ ಬದರಿನಾಥಕ್ಕೆ ಕಾಲ್ನಡಿಗೆಯಲ್ಲಿ ಮುಟ್ಟುತ್ತಾರೆ. ಅಂದ್ರೆ ಅವ್ರಿಗೆ ಹೋಗೋದೇ ತುಂಬಾ ಇರತ್ತಲ್ವಾ, ಹಾಗಾಗಿ ಅವ್ರೇನ್ ಮಾಡ್ತಾರೆ, ಅಲ್ಲಿಂದ ಬದರಿನಾಥಕ್ಕೆ ಹೋಗ್ತಾರೆ. ವಸಿಷ್ಠ ಗುಹೆಯಿಂದ ಬದರಿನಾಥಕ್ಕೆ ಇರುವ 220 ಕಿಲೋಮೀಟರ್ ಅಂತರವನ್ನು ನಾನು 25 ದಿನಗಳಲ್ಲಿ ಕ್ರಮಿಸಿದೆ. ಸಂಪೂರ್ಣ ದೂರವನ್ನು ಯಾವುದೇ ವಾಹನ ಗಿಹನ ಹತ್ತದೆ ನಡೆದುಕೊಂಡೇ ಹೋಗಿ ತಲುಪಿದೆ ಎಂದು ನನಗೆ ಹೆಮ್ಮೆ ಅನ್ನಿಸ್ತದೆ. 220 ಕಿಲೋಮೀಟರ್ ಅವ್ರು ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗ್ತಾರೆ. ಒಬ್ಬ ಪಳಗಿದ ಸಂಚಾರಿ ಸಾಧುವಾಗಿದ್ದೆ. ಈಗ ಕೆಲವೊಮ್ಮೆ ಆಹಾರ ಸಿಗುವುದೆಂಬ ಖಾತರಿ ಇರಲಿಲ್ಲ. ಕೆಲವೊಮ್ಮೆ ಯಾರೋ ತೊರೆದು ಬಿಟ್ಟ ಶೆಡ್ಡುಗಳಲ್ಲಿ ಚಳಿಯಿಂದ ನಡುಗುತ್ತಾ ಮಲಗಬೇಕಾಗ್ತಿತ್ತು. ಏನೇ ಆದರೂ ಪಯಣ ಮುಂದುವರಿಸಬೇಕೆಂಬ ನನ್ನ ಉತ್ಸಾಹ ಮತ್ತು ಕಾತುರ ಕಡಿಮೆ ಆಗ್ಲಿಲ್ಲ. ದೈಹಿಕ ತೊಂದರೆಗಳು ಕನಿಷ್ಠ ಸಮಸ್ಯೆ ಅಂದುಕೊಂಡೆ. ಆದರೆ ಒಮ್ಮೊಮ್ಮೆ ತೀರಾ ಏಕಾಂತದಲ್ಲಿ ಮನಸ್ಸು ವ್ಯಾಕುಲಗೊಳ್ಳುತ್ತಿತ್ತು, ಭ್ರಮನಿರಸನಕ್ಕೀಡಾಗುತ್ತಿತ್ತು. ದೂರದ ಹಿಮಚ್ಛಾದಿತ ಎತ್ತರದಲ್ಲಿ ನನ್ನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅರಸಲು ಸಹಾಯ ಮಾಡುವ ಯಾರೋ ಇದ್ದೇ ಇರುವರು ಎಂಬ ಭರವಸೆ ನನ್ನನ್ನು ಮುಂದೆ ಸಾಗುವಂತೆ ಪ್ರೇರೇಪಿಸಿತು. ಈ ಪ್ರಯಾಣ ಪಥದಲ್ಲಿ ಆದ 2 ಅನುಭವಗಳನ್ನು ನಾನು ಹೇಳಲೇಬೇಕು. ದೇವಪ್ರಯಾಗದಲ್ಲಿ ನಗ್ನ ಸಾಧು ಒಬ್ಬ ನನ್ನ ಬಳಿ ಬಂದು ಮಾತಾಡತೊಡಗಿದ. ನಾನು ದೇವಪ್ರಯಾಗ ತಲುಪಿದಾಗ ಕತ್ತಲು ಆವರಿಸತೊಡಗಿತ್ತು. ಆಹಾರ ಮತ್ತು ವಿಶ್ರಾಂತಿಗಾಗಿ ಏನು ಮಾಡುವುದೆಂದು ಯೋಚಿಸುತ್ತಿರುವಾಗ ಈ ಸಾಧು ಉಳಿಯಲು ಸ್ಥಳ ಹುಡುಕುತ್ತಿರುವೆಯಾದರೆ ಬಾ ಅಂತ ಕರೀತಾರೆ. ಒಬ್ಬ ನಾಗಸಾಧುವಿನ ಜೊತೆ ಉಳಿಯುವುದೆಂದರೆ ಹೊಸತೇ ಒಂದು ಅನುಭವವೆಂದು ಕೂಡಲೇ ಒಪ್ಪಿ ಅವನೊಂದಿಗೆ ನಡೆದೆ. ರಾಮದೇಗುಲದ ಅನತಿ ದೂರದಲ್ಲೇ ಅಲಕನಂದಿಯ ತಟದಲ್ಲಿದ್ದ ಸಣ್ಣದೊಂದು ಕುಟೀರದಲ್ಲಿ ಆತ ವಾಸಿಸುತ್ತಿದ್ದ. ಕುಟೀರದ ಎದುರು ದುನಿಯೊಂದು ಪ್ರಕಾಶಮಾನವಾಗಿ ಉರಿಯುತ್ತಿತ್ತು. ನಾನು ಹೋಗಿ ನದಿಯಲ್ಲಿ ಮಿಂದು ಬರುವ ಹೊತ್ತಿಗೆ ಆತ ದುನಿಯ ಎದುರು ಕುಳಿತಿದ್ದ. ಕುಳಿತುಕೋ ಎನ್ನುತ್ತಾ ಅಗ್ನಿದೇವತೆಗೆ ಪ್ರಾರ್ಥನೆ ಸಲ್ಲಿಸಿ ಆತನಿಗೆ ನಮಸ್ಕರಿಸು, ಊಟ ಮಾಡಿದ ನಂತರ ಸಿದ್ಧಿಯನ್ನು ಪಡೆಯೋಣ ಎಂದ. ಸಿದ್ಧಿ ಕೇಳಿದೆ, ಏಕೆಂದರೆ ಸಿದ್ಧಿ ಎಂದರೆ ಯೋಗಿಗಳು ಹೊಂದಿರಬಹುದಾದ ಅಲೌಕಿಕ ಶಕ್ತಿಗಳು. ಹೌದು ಹೌದು, ನಿನಗೆ ತಿಳಿಯುತ್ತೆ ಅಂತ ಅವನು ಹೇಳ್ತಾನೆ. ಬಿಸಿ ಚಪಾತಿ ಮತ್ತು ಆಲೂಗಡ್ಡೆ ಹುಳಿ ತಿನ್ನುವಾಗ ನನ್ನ ಬದುಕಿನ ಬಗ್ಗೆ ನಾನೆಲ್ಲಿಂದ ಬಂದಿದ್ದೇನೆ ಎಂಬ ಕುರಿತು ವಿಚಾರಿಸಿದ. ನಾನು ಶಿವಪ್ರಸಾದ ಎಂಬ ಹೆಸರಿನ ಆಧ್ಯಾತ್ಮ ಅನ್ವೇಷಕನೆಂದು, ಸೂಕ್ತ ಗುರುವನ್ನು ಅರಸುತ್ತಾ ಬದರಿನಾಥಕ್ಕೆ ಹೊರಟಿರುವೆನೆಂದು ತಿಳಿಸಿದೆ. ಆತ ನನ್ನನ್ನು ಅಳೆದು ನೋಡುತ್ತಿದ್ದಂತೆ ಭಾಸವಾಯಿತು. ಊಟವಾದರೊಡನೆ ಆತ ಒಳಹೋಗಿ ಮಣ್ಣಿನ ಚಿಲುಮೆಯೊಂದನ್ನು ಹೊರತಂದು ಅದರೊಳಗೆ ಗಾಂಜಾ ಮತ್ತು ತಂಬಾಕಿನ ಮಿಶ್ರಣವನ್ನು ತುಂಬಿಸಿ ಬೆಂಕಿ ಹೊತ್ತಿಸಿದ. ಪದ್ಮಾಸನದಲ್ಲಿ ಕುಳಿತು ಜೋರಾಗಿ ಬಂ ಬಂ ಬೋಲೆ ಹರ್ ಹರ್ ಮಹಾದೇವ್ ಶಂಭೋ ಅಂತ ಆಳವಾಗಿ ಒಮ್ಮೆ ಹೊಗೆ ಎಳೆದುಕೊಂಡ. ಆಮೇಲೆ ಹೊಗೆಯನ್ನು ನಿಧಾನವಾಗಿ ಹೊರಬಿಡುತ್ತಾ ಚಿಲುಮೆಯನ್ನು ನನ್ನತ್ತ ಚಾಚಿದ, ಸಿದ್ಧಿ ಎನ್ನುತ್ತಾ. ಇದರೊಂದಿಗೆ ನೀನು ಶಿವಲೋಕಕ್ಕೆ ಪಯಣಿಸುತ್ತಿ, ಎಲ್ಲಾ ಶಕ್ತಿಗಳನ್ನು ಗಳಿಸುತ್ತಿ, ನಾನೇ ನಿನ್ನ ಗುರುವಾಗಬಲ್ಲೆ. ಒಬ್ಬ ಸ್ವರೂಪಿ ಶಿಷ್ಯನನ್ನು ಶಿವಮಹಾದೇವ ನಿನಗೆ ಕಳಿಸಿದ್ದಾನೆ. ಸೇದಲು ಗೊತ್ತಾ ನಿನಗೆ ಅಂತ ಕೇಳ್ತಾನೆ. ಹೊಗೆಯಿಂದ ಬರುತ್ತಿದ್ದ ವಾಸನೆಯಿಂದ ಅದು ಗಾಂಜಾ ಅಂತ ಇವ್ರಿಗೆ ಗೊತ್ತಾಗತ್ತೆ. ತಿರುವನಂತಪುರದಲ್ಲಿ ನನ್ನ ಕೆಲ ಗೆಳೆಯರು ಅದನ್ನು ಸೇದುತ್ತಿದ್ದರು. ನಾನು ಕೆಲ ಬಾರಿ ಪ್ರಯತ್ನಿಸಿ ನೋಡಿದ್ದೆ, ಆದರೆ ವಿಶೇಷ ಆಕರ್ಷಣೆಗಳೇನು ಒಳಗಾಗಿರ್ಲಿಲ್ಲ ನಾನು ಅದಕ್ಕೆ. ಒಂದು ರೀತಿಯ ಧ್ಯಾನಸ್ಥ ಮನಸ್ಥಿತಿಗೆ ಅದು ಕೊಂಡೊಯ್ಯುತ್ತದೆ ನಿಜ, ಆದರೆ ತಾತ್ಕಾಲಿಕವಾಗಿ ಮಾತ್ರ. ಈ ಚಟದ ಅಪಾಯಗಳು ಅನೇಕ. ನಾನು ಸೇದುವುದಿಲ್ಲವೆಂದೇ. ಆತನಿಗೆ ಬಹಳ ಕೋಪ ಬಂತು. ಅಗ್ನಿಯ ಸಮ್ಮುಖದಲ್ಲಿ ಒಬ್ಬ ನಾಗ ನೀಡಿದ ಸಿದ್ಧಿಯನ್ನು ಯಾರೂ ನಿರಾಕರಿಸುವುದಿಲ್ಲ ಎಂದು ಒಬ್ಬಿಡುತ್ತಾ ತೆಗೆದುಕೋ ಎಂದ. ಒಲ್ಲದ ಮನಸ್ಸಿಂದ ಅವನ ಕೈಯಿಂದ ಗುಡುಗುಡಿ ತೆಗೆದುಕೊಂಡೆ. ಕೆಲ ಬಾರಿ ಸೇದಿದೆ. ಒಂದಷ್ಟು ನಿಮಿಷಗಳ ನಂತರ ಆತ ಒಮ್ಮೆಗೆ, ದಕ್ಷಿಣೆ, ನಿನಗೆ ಧ್ಯಾನದ ನಿಗೂಢ ಲೋಕಕ್ಕೆ ದೀಕ್ಷೆ ನೀಡಿದ್ದಕ್ಕಾಗಿ ನನಗೆ ದಕ್ಷಿಣೆ ಕೊಡು, ದುಡ್ಡು ಕೊಡು ಅಂತ ಕೇಳ್ತಾನೆ. ಅವನೊಡನೆ ಚರ್ಚೆ ಬೇಡ ಅಂತ ಹೇಳ್ಬಿಟ್ಟು ಇವ್ರು 10 ರೂಪಾಯಿ ತೆಗೆದುಕೊಡ್ತಾರೆ. ಹೆಚ್ಚು, ಇನ್ನೂ ಹೆಚ್ಚು ಅಂತ ಗರ್ಜಿಸ್ತಾನೆ ಅವನು. ಪುನಃ ಇನ್ನೊಂದು 10 ರೂಪಾಯಿ ಕೊಡ್ತಾರೆ. ಆಮೇಲೆ ಹೇಳ್ತಾರೆ, ನನ್ನಲ್ಲಿರುವುದು ಇಷ್ಟೇ ಅಂತ ಹೇಳ್ತಾರೆ. ಆತ ಸಂತೋಷದಿಂದ ಹಲ್ಲು ಕಿರಿತಾ, ಸಾಕು ಸಾಕು, ಈಗ ನಿನಗೆ ಆಶೀರ್ವಾದ ದೊರಕಿದೆ ಎಂದ. ನನ್ನ ತಲೆಯ ಮೇಲೆ ಕೈ ಇಟ್ಟು, ಇನ್ನು ಸ್ವಲ್ಪ ಸಿದ್ಧಿ ತೆಗೆದುಕೋ. ಅವನು ನಿರಾಕರಿಸ್ತಾರೆ ಇವರು. ಪಡಸಾಲೆಯಲ್ಲಿ ಅಥವಾ ಒಳಗೆ ಮಲಗಬಹುದು ನೀನು ಎಂದು ನನಗೆ ಆಯಾಸವಾಗಿತ್ತು. ಅಲ್ಲದೆ ಗಾಂಜಾದಿಂದಾಗಿ ನಿದ್ರಾವಸ್ಥೆಯಲ್ಲಿದ್ದೆ. ರಗ್ಗನ್ನು ಸುತ್ತಿಕೊಂಡು ಚೀಲವನ್ನೇ ದಿಂಬಾಗಿಟ್ಟುಕೊಂಡು ಗಾಢವಾಗಿ ನಿದ್ರಿಸ್ತಾರೆ ಇವರು. ಚೀಲದಲ್ಲಿ ಇನ್ನೂ ಕೆಲವು ರೂಪಾಯಿಗಳು ಇದ್ದವು. ನಾಗ ಕದಿಯಲು ಯತ್ನಿಸಬಹುದೇನೋ ಎಂದು ಚಿಂತಿಸಿದೆ. ರಾತ್ರಿ ಮಲಗುವ ಮುನ್ನ ಮಾಡುವ ಎಂದಿನ ಧ್ಯಾನದಲ್ಲಿ ಅಂದು ಬೆಳಕೂ ಇರಲಿಲ್ಲ. ಧ್ಯಾನ ಸಾಂಗವಾಗಿಯೂ ನಡೀಲಿಲ್ಲ. ನನ್ನ ಜೀವ ಅಂಧಕಾರದಿಂದ ಆವೃತವಾಗಿ ಆತ್ಮವು ಭಾರ ದಪ್ಪ ಹಗ್ಗಗಳಿಂದ ಬಂಧಿತವಾದಂತೆ ಅನಿಸ್ತು. ಅತ್ತ ನಾಗ ಇನ್ನೂ ಗುಡುಗುಡಿ ಸೇದುತ್ತಲೇ ಇದ್ದ.
ಮರುದಿನ ಬೆಳಿಗ್ಗೆ ನಸುಕಿಗಿಂತಲೂ ಮುನ್ನವೇ ಎದ್ದೆ. ನಾಗ ಇನ್ನೂ ಗಾಢ ನಿದ್ರೆಯಲ್ಲಿದ್ದು ಜೋರಾಗಿ ಗೊರಕೆ ಹೊಡೆಯುತ್ತಿದ್ದುದು ಕಂಡು ಕೊಂಚವೂ ಶಬ್ದ ಮಾಡದೆ ನನ್ನ ರಗ್ಗುಗಳನ್ನು ಸುರುಳಿಸುತ್ತಿ ಚೀಲ, ನೀರಿನ ಗಿಂಡಿ ಮತ್ತು ಕೋಲನ್ನೆತ್ತಿಕೊಂಡು ಅರೆಬೆಳಕಿನ ಕತ್ತಲಲ್ಲಿ ಸದ್ದಿಲ್ಲದೆ ಹೊರನಡೆದೆ. ಮುಂಜಾವು ಕಣ್ಣೊಡೆಯುವುದರೊಳಗೆ ದೇವಪ್ರಯಾಗ ಮತ್ತು ನಾಗಾಸಿದ್ದನಿಂದ ಬಹುದೂರ ನಡೆದು ಬಿಟ್ಟಿದ್ದೆ. ಕೆಲವು ದಿನಗಳ ನಂತರ ರುದ್ರಪ್ರಯಾಗದ ಬಳಿ ದಟ್ಟವಾದೊಂದು ಕಾಡಿನೊಳಕ್ಕೆ ಹೊಕ್ಕೆ. ಆದರೆ ಸ್ವಲ್ಪ ಹೊತ್ತಿನಲ್ಲಿ ದಾರಿ ತಪ್ಪಿದ ಅರಿವಾಯಿತು. ಕತ್ಲಾಗ್ತಾ ಇತ್ತು. ಪುನಃ ರಾತ್ರಿ ಎಲ್ಲಿ ಕಳೆಯುವುದು ಎಂಬ ಚಿಂತೆ ಆಯಿತು. ಆಗ ಮಧ್ಯವಯಸ್ಕನೊಬ್ಬ ನನ್ನ ದಿಕ್ಕಿಗೆ ನಡೆದು ಬರುತ್ತಿರುವುದು ಕಾಣಿಸಿತು. ಬೆನ್ನ ಮೇಲೆ ಸೌದೆಯ ಹೊರೆಯೊಂದನ್ನು ಹೊತ್ತಿದ್ದನಾತ. ಮಹಾರಾಜ್, ಯಾವ ಕಡೆಗೆ? ಬದರೀನಾಥ. ಆದರೆ ದಾರಿ ತಪ್ಪಿದಂತೆ ತೋರುತ್ತಿದೆ. ಈ ರಾತ್ರಿ ತಂಗಲು ಎಲ್ಲಾದರೂ ಜಾಗ ಸಿಗಬಹುದೇ? ಮತ್ತು ಊಟ ಎಲ್ಲಿ ಸಿಗಬಹುದು? ನನ್ನೊಂದಿಗೆ ಬನ್ನಿ. ಬಾವಾಜಿಯವರ ಆಶ್ರಮ ಬಹಳ ದೂರವೇನಿಲ್ಲ. ಅವರು ನನ್ನ ಗುರು, ಬನ್ನಿ ಅಂತ ಅಂದ. ನಿಗೂಢ ನಿರಂತರ ಜೀವಿಸುವ ಬಾಬಾಜಿ ಎಂಬ ಯೋಗಿಯು ಹಿಮಾಲಯದಲ್ಲೆಲ್ಲೋ ಜೀವಿಸಿದ್ದಾರೆ ಅಂತ ಓದಿದ್ದೆ. ಆತ ಹೇಳಿದ್ದು ಕೇಳಿ ನಿಜಕ್ಕೂ ಪುಲಕಗೊಂಡೆ. ಅಂದರೆ ಆ ಬಾಬಾಜಿ ನಿನ್ನ ಗುರುಗಳೇ? ಬಡಬಡಿಸಿದೆ. ನಾನು ಯಾವ ಬಾಬಾಜಿಯ ಕುರಿತು ಕೇಳುತ್ತಿದ್ದೇನೆಂದು ಆತನಿಗೆ ತಿಳಿದಿರಲಿಲ್ಲ. ಆತನ ಗುರು ಒಬ್ಬ ವೈಷ್ಣವ ಬಾಬಾಜಿ. ವೈಷ್ಣವ ಸಾಧುಗಳಿಗೆ ಬಾವಾಜಿ ಅನ್ನುತ್ತಿದ್ದರು. ಕಡಿದಾದ ಕಾಲು ಹಾದಿಯನ್ನು ಇಳಿದು ನದಿ ತೀರಕ್ಕೆ ಹೋದೆವು. ಅಲ್ಲೇ ಹತ್ತಿರದಲ್ಲಿ ಫಲಭರಿತ ಮರಗಳು, ಹೂಗಿಡಗಳಿಂದ ಸುತ್ತುವರಿದ ಗ್ರೈನೇಟ್ ಶಿಲೆಯಿಂದ ಕಟ್ಟಿದ ಸಣ್ಣದೊಂದು ದೇವಸ್ಥಾನವಿತ್ತು. ದೇವಸ್ಥಾನದ ಸುತ್ತ ಸಣ್ಣ ಸಣ್ಣ ಕುಟೀರಗಳು ಮತ್ತು ಭೋಜನ ಶಾಲೆ ಹಾಗೂ ಅಡಿಗೆ ಕೋಣೆಯ ಕಟ್ಟಡಗಳು. ಜಾಗಂಟೆಗಳ ನಾದ ಕೇಳಿ ದೇವಸ್ಥಾನದಲ್ಲಿ ಸಂಜೆಯ ಪೂಜೆ ನಡೆಯುತ್ತಿದೆ ಎಂದುಕೊಂಡೆ. ಪೂಜೆಯಲ್ಲಿ ಹೆಂಗಸರು ಗಂಡಸರಿಬ್ಬರು ಪಾಲ್ಗೊಂಡಿದ್ದರು. ಶುಭ್ರವಾಗಿ ಕ್ಷೌರ ಮಾಡಿಕೊಂಡು, ಸೊಂಟಕ್ಕೆ ವಸ್ತ್ರ ಸುತ್ತಿಕೊಂಡು, ಜನಿವಾರ ಹಾಕಿಕೊಂಡು, ದಪ್ಪ ಗಂಟು ಹಾಕಿದ ಶಿಕೆಯುಳ್ಳ ಎತ್ತರ ಕಟ್ಟುಮಸ್ತಾದ ವ್ಯಕ್ತಿಯೊಬ್ಬರು ಕೃಷ್ಣ ಮತ್ತು ರಾಧೆಯ ಸುಂದರ ವಿಗ್ರಹಗಳಿಗೆ ಸಣ್ಣ ಗಂಟೆ ಬಾರಿಸುತ್ತಾ ಆರತಿ ಮಾಡುತ್ತಿದ್ದರು. ಆರತಿ ಮುಗಿಸಿ ಅದನ್ನು ಇತರರಿಗೆ ಕೊಡಲು ಅವರು ತಿರುಗಿದಾಗ ಆತನ ಹಣೆ, ಕುತ್ತಿಗೆ ಹಾಗೂ ತೋಳಿನ ಮೇಲೆ ಯು ಆಕಾರದ ವೈಷ್ಣವ ಚಿಹ್ನೆಯ ನಾಮವನ್ನು ಗಂಧದಲ್ಲಿ ಬರೆದುಕೊಂಡಿದ್ದುದನ್ನು ಗಮನಿಸಿದೆ. ಆತನ ಕೊರಳಿನಲ್ಲಿ ತುಳಸಿ ಮಣೆಗಳ ಹಾರವಿತ್ತು. ನನ್ನನ್ನು ಅಲ್ಲಿಗೆ ಕರೆದೊಯ್ದ ವ್ಯಕ್ತಿ ಅವರ ಕಾಲು ಮುಟ್ಟಿ ನಮಸ್ಕರಿಸಿ ಏನನ್ನೋ ಪಿಸುಗುಟ್ಟಿದ. ಬಾವಾಜಿ ನಗುತ್ತಾ ನನ್ನೆಡೆಗೆ ಬಂದರು. ಸಂಪ್ರದಾಯದಂತೆ ಅವರ ಕಾಲಿಗೆ ನಮಸ್ಕರಿಸಿದೆ. ಜೈ ಶ್ರೀಕೃಷ್ಣ, ಆಶೀರ್ವಾದಗಳು ಎಂದರು. ಈಗ ಹೋಗಿ ಗಂಗಾ ಮಾತೆಯಲ್ಲಿ ಸ್ನಾನ ಮಾಡಿ ಬಾ. ಮೊದಲು ಪ್ರಸಾದ ತಿಂದು ಆಮೇಲೆ ಮಾತನಾಡೋಣ. ನಮೋ ನಾರಾಯಣ. ಭೋಜನ ಶಾಲೆಯ ಮರದ ಮನೆಯೊಂದರಲ್ಲಿ ಮೇಲೆ ಬಾವಾಜಿ ಪದ್ಮಾಸನಲ್ಲಿ ಕುಳಿತ ಮೇಲೆ ಸ್ವಲ್ಪ ದೂರದಲ್ಲಿ ನೆಲದ ಮೇಲೆ ನಾವು ಎಲ್ಲ ಪದ್ಮಾಸನ ಹಾಕಿ ಕುಳಿತೆವು. ಭಗವದ್ಗೀತೆಯ 15ನೇ ಅಧ್ಯಾಯವನ್ನು ಎಲ್ಲರೂ ಒಟ್ಟಿಗೆ ಪಠಿಸಿದ ಬಳಿಕ ಸರಳ ಆದರೆ ರುಚಿಕಟ್ಟಾದ ಸಸ್ಯಾಹಾರಿ ಊಟ ಬಡಿಸಿದರು. ಹೆಂಗಸರೆಲ್ಲ ಒಂದು ಪಂಕ್ತಿಯಲ್ಲಿ, ಗಂಡಸರು ಇನ್ನೊಂದು ಪ್ರತ್ಯೇಕ ಪಂಕ್ತಿಯಲ್ಲಿ ಕುಳಿತಿದ್ರು. 4 ಯುವತಿಯರು ಮತ್ತು 6 ಮಂದಿ ಮಧ್ಯಮ ವಯಸ್ಕ ಗಂಡಸರು ಬಿಳಿಯ ವಸ್ತ್ರ ಧರಿಸಿ ಹಣೆಯ ಮೇಲೆ ಯು ಆಕಾರದ ನಾಮ ಹಾಕಿಕೊಂಡಿದ್ದರು. ಬಾವಾಜಿ ಮಾತ್ರ ಕಾಷಾಯ ಬಣ್ಣದ ಧೋತಿ ಹುಟ್ಟಿದ್ದರು. ರಾತ್ರಿ ಊಟದ ಬಳಿಕ ಸುಮ್ಮನೆ ಮಾತನಾಡುವ ಸಲುವಾಗಿ ಬಾವಾಜಿ ನನ್ನನ್ನು ತಮ್ಮ ಪುಟ್ಟ ಕುಟೀರಕ್ಕೆ ಕರೆದರು. ನನ್ನ ಬಾಲ್ಯ ಮತ್ತು ಆಧ್ಯಾತ್ಮದ ಹುಡುಕಾಟದ ಕುರಿತು ಸಾಕಷ್ಟು ಕೇಳಿದರು. ಸಾಧ್ಯವಾದಷ್ಟು ಉತ್ತರಿಸಿದೆ. ಒಮ್ಮೆಯೂ ಅವರು ನನ್ನ ಧರ್ಮ ಯಾವುದೆಂದು ಕೇಳದೇ ಇದ್ದುದನ್ನು ಕಂಡು ಅಚ್ಚರಿಗೊಂಡೆ. ಯಾಕೆಂದ್ರೆ ಅವರೆಲ್ಲ ಕಟ್ಟ ಸಂಪ್ರದಾಯವಾದಿ ಬ್ರಾಹ್ಮಣರು ಎಂದುಕೊಂಡಿದ್ದೆ. ಅವರೆಲ್ಲ ಶ್ರೀಕೃಷ್ಣ ಭಕ್ತರೆಂದು, ಶ್ರೀಕೃಷ್ಣ ಚೈತನ್ಯರ ಅನುಯಾಯಿಗಳೆಂದು ಅವರಿಂದ ತಿಳಿಯಿತು. ಭಕ್ತಿಯೇ ದೇವರ ಸೇವೆ ಮಾಡುವ ಏಕಮೇವ ಮಾರ್ಗವೆಂದು, ಶ್ರೀಕೃಷ್ಣನ ಪರಮಾತ್ಮನೆಂದು ಅವರ ನಂಬಿಕೆಯಾಗಿತ್ತು. ಕೃಷ್ಣ ಮತ್ತು ರಾಧೆಯರ ಎದುರಿನಲ್ಲಿ ಹಾಡಿ ನರ್ತಿಸುವ ಇವರು ಶುದ್ಧ ಸಸ್ಯಾಹಾರಿಗಳು. ನಾವಾದರೆ ಸನ್ಯಾಸ ಸ್ವೀಕಾರದ ಮುನ್ನ ಗೃಹಸ್ಥಾಶ್ರಮವನ್ನು ಹಾದು ಬರುತ್ತೇವೆ. ನಾವೆಲ್ಲರೂ ಅವರು ಏನ್ ಮಾಡ್ತಾರೆ, ಇವನಿಗೆ ಉಪದೇಶ ಅಂದ್ರೆ ಮಾತಾಡ್ತಾರೆ ಇವ್ರ ಹತ್ರ. ನೀನೊಬ್ಬ ಇನ್ನೂ ಯುವ ಸನ್ಯಾಸಿ, ನೀನು ಹೀಗ್ ಮಾಡೋದು ಒಳ್ಳೇದಲ್ಲ. ಅಂದ್ರೆ ನೀನು ಹೋಗುವ ಹಾದಿ ಸರಿ ಇದೆಯಾ ಅನ್ನೋದನ್ನ ನೀನು ವಿಚಾರಿಸಿ ಮುಂದೆ ಹೋಗು ಅಂತ ಹೇಳಿ ಮಾರ್ಗದರ್ಶನ ಮಾಡ್ತಾರೆ. ಅವ್ರು ಹೇಳ್ತಾರೆ, ನಾವಾದರೆ ಸನ್ಯಾಸ ಸ್ವೀಕಾರದ ಮುನ್ನ ಗೃಹಸ್ಥಾಶ್ರಮವನ್ನು ಹಾದು ಬರುತ್ತೇವೆ. ನಾವೆಲ್ಲರೂ ವಿವಾಹಿತರು. ದೇವರ ಅನುಗ್ರಹವಿದ್ದರೆ ಓರ್ವ ವಿವಾಹಿತನೂ ದೇವರನ್ನು ಕಾಣಬಹುದು. ಆದರೆ ಆತನ ಅನುಗ್ರಹವಿಲ್ಲದೆ ಹೋದಲ್ಲಿ ಸನ್ಯಾಸಿಯಾಗಿಯೂ ದೇವರನ್ನು ಕಾಣಲು ಸಾಧ್ಯವಾಗದು. ನಾನೂ ವಿವಾಹಿತ, ನನ್ನ ಪತ್ನಿ ತೀರಿಕೊಂಡ ಮೇಲೆ ವಿರಾಗಿಯಾಗಿದ್ದೇನೆ ಅಂತ ಅವ್ರು ಹೇಳ್ತಾರೆ. ಇನ್ನೊಂದು ವಿಷಯ, ಗಾಂಜಾ ಸೇದುವ ಸಾಧುಗಳೊಂದಿಗೆ ಬೆರೆಯಬೇಡ. ಅವರೆಷ್ಟೇ ಪ್ರಾಜ್ಞರಿದ್ದರೂ ನಿನ್ನ ದೃಷ್ಟಿ ಹಿಮಾಲಯದ ಎತ್ತರದಲ್ಲಿ ನೆಲೆಸಿದೆ ಅಂತ ಖಂಡಿತವಾಗಿಯೂ ಗೊತ್ತು ನನಗೆ.
ಮುಂದೆ ಸಾಗಲು ನೀನು ಹಾತೊರೆಯುತ್ತಿದ್ದೀಯೇ, ಹಾಗೆಯೇ ಆಗ್ಲಿ. ನೀನು ಶುದ್ಧಾತ್ಮ. ನೀನು ಇಚ್ಛಿಸಿದರೆ ನಮ್ಮ ಮಹಾಮಂತ್ರವನ್ನು ನಿನಗೆ ಉಪದೇಶಿಸುವೆ. ಅದನ್ನು ನಿತ್ಯ ಜಪಿಸು. ಬೇಕೆನಿಸಿದಾಗ ನಮ್ಮಲ್ಲಿಗೆ ಹಿಂದಿರುಗಿ ಬಾ. ದೇವರು ಒಳ್ಳೇದು ಮಾಡಲಿ. ಜೈ ಶ್ರೀಕೃಷ್ಣ ಎಂದರು. ಅವರ ಪಾದ ಮುಟ್ಟಿ ನಮಸ್ಕರಿಸಿ ಧನ್ಯವಾದ ತಿಳಿಸಿದೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ವಿಧಿಪೂರ್ವಕವಾಗಿ ಹೇಳಿಕೊಡಲು ಕೋರಿದೆ. ಅನಂತರ ನನ್ನ ಕೋಣೆಗೆ ತೆರಳಿ ಸ್ವಲ್ಪ ಕಾಲ ಮೌನವಾಗಿ ಮಂತ್ರವನ್ನು ಪಠಿಸಿ ಗಾಢವಾಗಿ ಶಾಂತವಾಗಿ ನಿದ್ದೆ ಹೋದೆ. ಬೆಳಿಗ್ಗೆ ಬೇಗನೆದ್ದು ಗಂಗೆಯ ಶೀತಲ ಜಲದಲ್ಲಿ ಮಿಂದು ಹೋಗಿ ಬಾವಾಜಿಯವರ ಆಶೀರ್ವಾದ ಕೋರಿದೆ. ನನ್ನ ತಲೆಯ ಮೇಲೆ ಕೈಯಿಟ್ಟು ವಾತ್ಸಲ್ಯಪೂರ್ವಕವಾಗಿ ಆಶೀರ್ವಾದ ಮಾಡಿದರು. ಶ್ರೀಕೃಷ್ಣನು ನಿನ್ನನ್ನು ಆಧ್ಯಾತ್ಮಿಕ ಫಲಪ್ರಾಪ್ತಿಯತ್ತ ಕೊಂಡೊಯ್ಯುವಂತಾಗಲಿ. ಜೈ ಶ್ರೀಕೃಷ್ಣ. ನನ್ನನ್ನು ಬಾವಾಜಿಯವರ ಬಳಿ ಕರೆದು ಕೊಂಡು ಹೋಗಿದ್ದ ಗೆಳೆಯ ದಾಮೋದರನಿಗೂ ವಿದಾಯ ಹೇಳಿ ಬದರಿನಾಥದ ಕಡೆಗೆ ಮುಖ ಮಾಡಿ ಮತ್ತೆ ಹೊರಟೆ. ಅಂದ್ರೆ ಇವರು ಆಧ್ಯಾತ್ಮವೇ ಇವರ ಗುರಿಯಾಗಿದ್ರಿಂದ ಅವ್ರೇನ್ ಮಾಡ್ತಾರೆ, ಇಲ್ಲಿಂದ ಒಂದೊಂದೇ ಕಡೆ ನೋಡ್ತಾ 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 ಅವರಿಗೆ ಹಿಮಾಲಯಕ್ಕೆ ಹೋಗ್ಬೇಕು, ಬಾಬಾಜಿ ನೋಡ್ಬೇಕು, ಅದೊಂದೇ ಗುರಿ ಇರುತ್ತೆ. ಹಾಗಾಗಿ ಅವ್ರು ಸಾಕಷ್ಟು ದೂರ ನಡ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋಗ್ತಾ ಪ್ರತಿಯೊಂದು ಪ್ರಯಾಣ ಮಾಡ್ತಾ 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 ಸಾಕಷ್ಟು ದೂರ ಹೋದ ನಂತರ ಅವರಿಗೆ ಅರಿವಾಗತ್ತೆ. ಪ್ರತಿಯೊಂದು ರೀತಿಯ ಜನರನ್ನು ನೋಡ್ತಾ ಹೋಗ್ತಾರೆ. ಅವರು ಸಣ್ಣ ಸಣ್ಣ ಅರಿವನ್ನ ತಿಳಿತಾ 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 ಮುಂದೆ ಹೋಗ್ತಾ ಇದ್ದಾರೆ. ಇಲ್ಲಿವರೆಗೆ ನಾವು 3ನೇ ದಿವಸದ ಸ್ವಾಧ್ಯಾಯವನ್ನು ಮುಗಿಸಿದ್ದೇವೆ. ನನಗೆ ಇಲ್ಲಿಯವರೆಗೂ ಮಾತಾಡಲು ಅವಕಾಶ ಮಾಡಿಕೊಟ್ಟ ಶ್ರೀಮತಿ ಅನಿತಾ ಪಿಂಡಿ ಮೇಡಮ್ಗೆ ಮತ್ತೆ ಇಲ್ಲಿರುವ ಎಲ್ಲ ಧ್ಯಾನ ಬಂಧುಗಳಿಗೆ ವಂದಿಸ್ತಾ ಇದ್ದೇನೆ. ಧನ್ಯವಾದಗಳು, ಧನ್ಯವಾದಗಳು. ನಮಸ್ತೆ ಮೇಡಮ್. ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು. ನಮ್ಗೆ ಎಷ್ಟು ತಿಳ್ಕೊಂಡ್ರು ಸಾಲದು ಗುರುಗಳ ಬಗ್ಗೆ. ಅವ್ರು ಹೆಂಗೆ ಒಬ್ರ ತಕ್ಷಣ ಒಬ್ರು ಗುರುಗಳನ್ನ ಮೀಟ್ ಮಾಡ್ತಾ ಹೋಗ್ತಾರೆ. ತುಂಬಾ ಚೆನ್ನಾಗಿತ್ತು ಮೇಡಮ್. ಈಗ ಎಲ್ಲಿ ಅವರು ಬದ್ರಿಯಲ್ಲಿ ಅಲ್ಲ ಮೇಡಮ್? ಅವರು ಈಗ ಹೋಗಿರೋದು ಬದರಿಗೆ. ಬದ್ರಿಯಲ್ಲಿ. ಓಕೆ. ಹಾ, ಇನ್ನು ಮುಂದೆ ಹೋಗ್ತಾರೆ. ಈಗ ಬದರಿಯಲ್ಲಿ ಇದೆ. ಓಕೆ. ಹಾ, ತುಂಬಾ ಚೆನ್ನಾಗಿದೆ ಮೇಡಮ್. ನಿಮ್ದು ನೋಡ್ತಾ ಇದೀನಿ ನಾನು, ಮೊನ್ನೆಯಿಂದ ನೋಡ್ತಾ ಇದ್ದೀನಿ. ಸೊ ಅವ್ರು ನೋಡ್ದೆ, ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡ್ದೆ. ಅವರು ಮೆಡಿಟೇಷನ್ ಎಲ್ಲ ಮಾಡಿಸ್ತಾರೆ ಅಲ್ಲ ಮೇಡಮ್? ಹೌದು. ಧ್ಯಾನ ಸತ್ಸಂಗ ಅವ್ರದ್ದು ಕೂಡ ಒಂದು ಧ್ಯಾನ ಮಂದಿರ ಮದನಪಲ್ಲಿಯಲ್ಲಿ ಇದೆ. ಅವ್ರದ್ದು ಮದನಪಲ್ಲಿಯಲ್ಲಿ ಇದ್ದಾರೆ ಅವರು. ಓಕೆ. ಅಲ್ಲಿ ವಾಸ ಮಾಡ್ತಾರೆ. ಅಲ್ಲಿ ಧ್ಯಾನ ಕೇಂದ್ರ ಎಲ್ಲ ಇದೆ ಅವ್ರದ್ದು. 100 ಮಕ್ಕಳಿಗೆ ಅವ್ರು ಫ್ರೀಯಾಗಿ ಅಂದ್ರೆ ಪಾಠ ಎಲ್ಲ ಕಲ್ಸ್ಕೊಡ್ತಾರೆ. ಅದೆಲ್ಲ ಸಹ ಇದೆ ಅಲ್ಲಿ. ಓಕೆ. ಫ್ಯಾಮಿಲಿ ಇದೆ ಅವ್ರಿಗೂ? ಫ್ಯಾಮಿಲಿ ಇದೆ. ಅವ್ರಿಗೆ 2 ಮಕ್ಕಳಿದೆ, ಹೆಂಡತಿ ಇದ್ದಾರೆ, ಎಲ್ಲ ಇದೆ. ಈಗ ಅವರಿಗೆ 75-78 ವರ್ಷ ಆಗಿದೆ. ಇದು ಅವ್ರು ಬರುವಾಗ 60ನೇ ವರ್ಷ ಅವರಿಗೆ. ಕೇರಳದವ್ರಲ್ಲ ಮೇಡಮ್? ಕೇರಳದಲ್ಲಿ ಹುಟ್ಟಿದವರು ಅವರು. ಓಕೆ. ತುಂಬಾ ಚೆನ್ನಾಗಿತ್ತು ಮೇಡಮ್. ನಾವು ಕೇಳ್ತಾ ಹೋದಂಗು ಇನ್ನೂ ಇಂಟ್ರೆಸ್ಟ್ ಬರುತ್ತೆ. ಮುಂದೇನಾಯ್ತು ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಮಾತಾಡಿ ಮೇಡಮ್ ಹತ್ರ. ಏನಾದ್ರು ಕ್ವಶನ್ ಇದ್ರೆ ಕೇಳಿ ಮಾಸ್ಟರ್ಸ್. ಹಲೋ, ನಮಸ್ತೆ, ಹೇಳಿ. ಹಲೋ ಮ್ಯಾಮ್, ನಮಸ್ಕಾರ. ನಮಸ್ತೆ ಹೇಳಿ. ಒಂದು ಗುರುಗಳು ಹಿಮಾಲಯದ ಬಗ್ಗೆ, ಒಂದು ಬಾಬರ್ನವ್ರನ್ನ ಎಷ್ಟು ಅವರು ಭೇಟಿ ಆಗ್ಬೇಕು ಅಂತಂದ್ರೆ ಎಷ್ಟು ಸಾಹಸ ಮಾಡಿದ್ರಂದ್ರ, ಒಂದು ಕ್ಲಾಸ್ಗಳು ಕೇಳ್ಬೇಕು ಅಂತಂದ್ರೆ ಇನ್ನು ಕೇಳ್ಬೇಕತ್ತಲ್ಲ, ಇದು ಯಾವ ರೀತಿ ಮುಗಿತಲ್ಲ ಕ್ಲಾಸ್ ಅಂತಂದು ಅಂದ್ರೆ ಕುತ್ಕಂದ ಕೇಳ್ತಾ ಇಲ್ಲ, ಕೆಲಸ ಮಾಡ್ಕೊಂತಾನೆ ಕೇಳ್ತಿರ್ತಾನೆ, ಮೊಬೈಲ್ ಹಿಡ್ಕಂದನ. ಆದ್ರೆ ಕ್ಲಾಸ್ ತುಂಬಾ ಅದ್ಭುತವಿತ್ತು ನೋಡು. ನಾವು ಒಂದು ಗುರುಗಳನ್ನ, ಒಂದು ಬಾಬರ್ನ ಭೇಟಿ ಆಗ್ಬೇಕಾದ್ರೆ ಎಷ್ಟೊಂದು ಪ್ರಯತ್ನ ಪಡ್ಬೇಕು ಅನ್ನೋದು, ಎಷ್ಟು ಕಷ್ಟ. ಒಂದು ನಾವು ಹಂಗ ಸುಲಭವಾಗಿ ನಾವು ಭೇಟಿ ಹಾಕವಿ ಅನ್ಕೊಳಂಗಿಲ್ಲ ಮ್ಯಾಮ್. ಅದು ಏನಂತಂದ್ರೆ ಧ್ಯಾನಕ್ ಬಂದು ಧ್ಯಾನದ ಮುಖಾಂತರ ಒಂದು ಗುರುಗಳನ್ನಾತು, ಒಂದು ಬಾಬರ್ನಾತು ನಾವು ಕಾಣ್ಬೇಕನ್ನೋದು ಅದ್ಭುತವಿತ್ತು ಮ್ಯಾಮ್. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಪುಷ್ಪಾ ಮ್ಯಾಮ್ಗೂ, ನಿಮಗೂ, PSS ಚಾನೆಲ್ಗೂ, ಅನಿತಾ ಮ್ಯಾಮ್ಗೂ ಕೋಟಿ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಮಾತಾಡಿ ಮಾಸ್ಟರ್ಸ್. ನಮಸ್ತೆ ಮೇಡಮ್. ನಮಸ್ತೆ.
ತುಂಬಾ ನಿನ್ನೆ ಮೊನ್ನೆಯಿಂದಲೂ ತುಂಬಾನೇ ಅದ್ಭುತವಾಗಿತ್ತು. ಇವತ್ಲೂ ಕೂಡ ಅವರ ಜೀವನ ಚರಿತ್ರೆ, ಶ್ರೀ ಎಂ ಅವರ ಜೀವನ ಚರಿತ್ರೆ ಹೇಳ್ತಾ ಇರುವಾಗ ಕೇಳೋಣ ಅನಿಸ್ತಾ ಇರುತ್ತೆ. ಅವರ ಆತ್ಮಚರಿತ್ರೆ ಬಗ್ಗೆ ಅವರೇ ಬರೆದದ್ದು. ಅವರು ದಾರಿಯಲ್ಲಿ ಹೋದ ಕಡೆ ಎಲ್ಲ ಗುರುಗಳ ಭೇಟಿ, ಸನ್ಯಾಸಿಗಳ ಭೇಟಿ, ನಾಗಸಾಧುಗಳ ಭೇಟಿ, ಅವರ ಅನುಭವ, ಅವರ ಮಾರ್ಗದರ್ಶನ ಅವೆಲ್ಲ ಪಡ್ಕೊಂತ ಹೋಗ್ತಾ ಇರ್ತಾರೆ. ಅವರು ಜಗತ್ತಿನಲ್ಲಿ ಹೇಗೆ ಬದುಕ್ಬೇಕು ಅನ್ನೋದ ಅವರು ತಿಳಿಸ್ತಾರೆ ಅನ್ನೋದು ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಎಲ್ಲದೂ ಚೆನ್ನಾಗಿತ್ತು. ಮಾನವರೇ ದೇವರು ಅಂತ ಅವರು ಅನ್ಕೊಂಡಿದ್ದಾರೆ. ಆಮೇಲೆ ಸ್ವಾಮಿ ಅಭೇದಾನಂದರ ಭೇಟಿ, ಅವರ ಅನುಭವ, ಅವರ ಬೋಧನೆ, ಪ್ರತಿ ಒಬ್ಬ ಸಾಧುಗಳ ಸನ್ಯಾಸಿಗಳ ಭೇಟಿ ಮಾಡುತ್ತಾ ಅವರವರ ಚರಿತ್ರೆಗಳನ್ನ ಕೇಳುತ್ತಾ ಹೋಗ್ತಾ ಇರ್ತಾರೆ. ಅವರು ಆತ್ಮ ಜ್ಞಾನವನ್ನ ಪಡ್ಕೊಳ್ಳೋಕೆ ಆತ್ಮದಲ್ಲೇ ಅವರು ಎಲ್ಲಾ ಇದನ್ನು ಅನುಭವಗಳನ್ನು ಪಡ್ಕೊಂತಾರೆ ಅನ್ನೋದ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಚೆನ್ನಾಗಿತ್ತು. ಎಲ್ಲಾ ವಿಷಯನೂ ಚೆನ್ನಾಗಿತ್ತು. ಕತೆ ನೀವ್ ಹೇಳ್ತಾ ಇದ್ರಿ, ಇನ್ನ ಕೇಳೋಣ ಅನಿಸ್ತಾ ಇತ್ತು. ತುಂಬಾ ಅದ್ಭುತವಾಗಿ ಚೆನ್ನಾಗಿ ತಿಳಿಸ್ಕೊಟ್ರಿ. ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನಿತಾ ಮೇಡಮ್, ನಿಮ್ಗೂ ಥ್ಯಾಂಕ್ ಯು. ಪುಷ್ಪಾ ಮೇಡಮ್ಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮಾತಾಡಿ ಮಾಸ್ಟರ್ಸ್. ಕಾಂಟ್ಯಾಕ್ಟ್ ನಂಬರ್ ಕಳಿಸಿ ಶಶಿಧರ್. ಮಾತಾಡಿ. ತುಂಬಾ ಚೆನ್ನಾಗಿತ್ತು ಮೇಡಮ್. ಕೇಳ್ತಾನೆ ಇರೋಣ ಅನ್ಸುತ್ತೆ. ಆಕ್ಚುಲಿ ನಾವು ಧ್ಯಾನಿಗಳಿಗೆ ಕರೆಕ್ಟ್ ಆಗಿದೆ ಅದು. ಧ್ಯಾನ ಅಂದ್ರೆ ಈಗ ನಮ್ಗೆ ಜೀವಂತವಾಗಿರುವಂತ ಆತ್ಮಜ್ಞಾನ ಪಡೆದವರಲ್ವಾ, ಹಾಗಾಗಿ ಯಾರಿಗಾದ್ರೂ ನೋಡ್ಲಿಕ್ಕೆ ಅವಕಾಶ ಇದ್ರೆ ಹೋಗಿ ನೋಡ್ಬೋದು ಅನ್ನೋ ಉದ್ದೇಶಕ್ಕೆ ಅವ್ರು ಇರುವಂತವ್ರದ್ದೇ ತಗೊಳ್ಳೋಣ ಅಂತ ನಾನ್ ತಗೊಂಡಿದ್ದು. ಚೆನ್ನಾಗಿತ್ತು ಹಾ, ಮೇಡಮ್. ತುಂಬಾ ಸ್ವಾಮಿ ರಾಮ ಅವ್ರದೆಲ್ಲ ನಾವು ಕೇಳಿದೀವಿ, ಆದ್ರೆ ಅವ್ರನ್ನ ನಮ್ಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ದೈಹಿಕವಾಗಿ. ಹಾಗಾಗಿ ಇವ್ರು ದೈಹಿಕವಾಗಿ ನೋಡ್ಲಿಕ್ಕೆ ಸಿಗ್ತಾರಲ್ಲ, ಹಾಗಾಗಿ ಇವ್ರ ವಿಷಯ ಹೇಳಿದ್ರೆ ನೋಡ್ಲಿಕ್ಕೆ ಸಾಧ್ಯ ಇದ್ದವ್ರು ನೋಡ್ಬೋದು ಅನ್ನೋ ಉದ್ದೇಶ. ನೋಡ್ಬೋದು. ಹೌದು, ನೋಡಿದ್ರು ಸಾಕು ಎಷ್ಟು ಅಂತವ್ರದ್ದು ಶಕ್ತಿ ಇರೋದ್ರಿಂದ. ಹೌದು. ಏನ್ ಆಶ್ರಮ ಇದೆಯಾ ಮೇಡಮ್ ಅವ್ರದ್ದು? ಅಲ್ಲಿದೆ ಮದನಪಲ್ಲಿಯಲ್ಲಿ ಅಂತ ಅವರು ಒಂದು ಫೋಟೋ ಹಾಕಿದ್ರು. ಮಾತಾಡ್ತೀರಾ ಮಾಸ್ಟರ್ಸ್? ಮಾತಾಡಿ ಮೇಡಮ್ ಹತ್ರ. ಯಾರು ಇಲ್ಲ ಅನ್ಸುತ್ತೆ. ಕತೆ ಕೇಳ್ತಾ ಹೋಗೋಣ ಅನ್ಸುತ್ತೆ ಮೇಡಮ್. ತುಂಬಾ ಚೆನ್ನಾಗಿದೆ. ಕ್ಯೂರಿಯಾಸಿಟಿ, ನೆಕ್ಸ್ಟ್ ಏನು ಅನ್ನೋ. ಥ್ಯಾಂಕ್ ಯು ಮೇಡಮ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನಾನು ಶ್ಯಾಮಲಾ ಅಂತ. ಮೊನ್ನಿಂದ ಕೇಳ್ತಾ ಇದ್ದೀನಿ. ತುಂಬಾ 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 ಚೆನ್ನಾಗಿತ್ತು. ಅಂದ್ರೆ ನಾನು ಇವರ ಬಗ್ಗೆ ಮೊದಲೇ ಕೇಳಿದ್ದೇನೆ. ನನ್ನ ತಮ್ಮ ಇವರನ್ನು ಮುಂದೆ 2 ಸಲ ಭೇಟಿಯಾಗಿದ್ದಾನೆ. ಮತ್ತೆ ಈ ಪುಸ್ತಕದ ಬಗ್ಗೆ ನನಗೆ ಕೊಟ್ಟಿದ್ದ ಒಂಥರ ಪುಸ್ತಕ ಇತ್ತು, ನಾನು ಒಮ್ಮೆ ಓದಿದ್ದೇನೆ. ಈಗ ಅದು ವಿಷಯಗಳು ಮರ್ತೋಗಿತ್ತು. ಈಗ ಪುನಃ ನೆನಪು ಮಾಡುವಾಗ ತುಂಬಾ ಖುಷಿ ಆಯ್ತು. ನಿನ್ನೆ ಫೋನ್ ಮಾಡಿ ಹೇಳಿದೆ, ಹೀಗೆ ನಮ್ಮ ಸತ್ಸಂಗದಲ್ಲಿ ಶ್ರೀ ಎಂ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಆಗ ನನಗೆ ಗೊತ್ತಾಯ್ತು ಅವರು ಆಶ್ರಮ ಇದೆ ಮದನಪಲ್ಲಿಯಲ್ಲಿ ಅಂತೆಲ್ಲ ಹೇಳಿದೆ. ಒಮ್ಮೆ ಹೋಗಿದ್ದೇನೆ ಅಂತ, ಅವರು ಸಿಗ್ಲಿಲ್ಲ. ಆದ್ರೆ ತುಂಬಾ ಚೆನ್ನಾಗಿದೆ ಆಶ್ರಮ ಅಂತ ಹೇಳಿದ. ಬೆಂಗಳೂರು ಸ್ವಲ್ಪ ಆಂಧ್ರದಲ್ಲಿ ಆಗ್ತದೆ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿದೆ.
ಆಶ್ರಮ ಅಂತೆಲ್ಲ ಹೇಳಿದ್ರು. ಅವರು ಅವರನ್ನು ಭೇಟಿಯಾಗಿದ್ದೇನೆ. ಮತ್ತೆ ಕಾಸರಗೋಡಲ್ಲಿ ಅವರ ಶಿಷ್ಯವರು ಒಬ್ರು ಇದ್ರಂತೆ, ಎಂತ ಶಿವಪ್ರಸಾದ ಅಂತ ಹೆಸರು. ಅಲ್ಲಿ ಬಂದು ಉಳ್ಕೊಳ್ತಿದ್ರು. ಆಗ ನಾನು ಭೇಟಿಯಾಗಿದ್ದೇನೆ ಅವರನ್ನು ಪುನಃ. ಕಾಸರಗೋಡು ಅಂದ್ರೆ ಗೊತ್ತಾಯ್ತು, ಗಡಿನಾಡ ಕನ್ನಡದಲ್ಲಿ. ಅಲ್ಲಿ ಹೋಗಿ ಅವರ ಮನೆಗೆ ಹೋಗಿದ್ದೆ. ಅವ್ರ ಹತ್ರ ತುಂಬಾ ಭೇಟಿಯಾಗಿ ತುಂಬಾ ಮಾತಾಡಿದ್ದೇನೆ ಅಂತೆಲ್ಲ ಹೇಳಿದ್ರು. ಹಾಗೆ ಹೇಳಿ ತಮ್ಮ ಹೇಳಿದ ಹಾಗೆ ನಿನ್ನೆ ಆ ವಿಷಯ ತುಂಬಾ ಮಾತಾಡಿದೆ. ಖುಷಿ ಅಂದ್ರೆ ನನಗೆ ಅಷ್ಟು ಖುಷಿ. ಇವತ್ತು ಕೂಡ ಅದನ್ನು ಸ್ಟೆಪ್ ಸ್ಟೆಪ್ ನೀವು ಹೇಳಿದ್ದು ಅಂತ ಜನ ಅಂದ್ರೆ ಇದು ಸರಿ ನೆನಪುಳಿತೆ. ನಾವು ಓದಿದ್ ಮರ್ತೋಗ್ತದೆ. ಪುನಃ ಪುನಃ ಕೇಳುವಾಗ ಅದು ನೆನಪಾಗ್ತದೆ. ಆ ಹಿಮಾಲಯ ಆ ತರ ಎಲ್ಲ ಉಂಟು ಅಂತ ಹೇಳೋ ರೋಮಾಂಚನ ಆಗ್ತದೆ. ಪ್ರತಿ ಆಶ್ರಮದಲ್ಲಿ ಹೋಗಿ ಅವರು ಎಷ್ಟು ಉಪಚಾರ ಮಾಡ್ತಾರೆ ಬಂದವರನ್ನು. ಇವರು ನಾವು ಎಣಿಸ್ತಾ ಇದ್ದೆ ಇವರಲ್ಲಿ ಎಲ್ಲಿ ಊಟ ಮಾಡ್ತಾರೆ, ಎಲ್ಲಿ ಉಳ್ಕೊಳ್ಳಿ, ಹೋಗು ಹಿಮಾಲಯದಲ್ಲಿ ಇರ್ತಾರಲ್ಲ, ಏನ್ ಮಾಡ್ತಾರೆ ಇವರು ಅಂತ ಆಲೋಚನೆ. ಈಗ ಗೊತ್ತಾಯ್ತು ಎಲ್ಲ ಪ್ರತಿಯೊಂದು ಆಶ್ರಮದಲ್ಲಿ ಈಗ ಬರುವವರಿಗೆ ಒಂದು ಇದು ಕೊಡ್ತಾರಲ್ಲ. ಮತ್ತೆ ಅವರು ಮುಂದೆ ಹೋಗಿ ಮುಂದಿನ ಆಶ್ರಮದಲ್ಲಿ ಮಾಡ್ಕೊಳ್ತಾರೆ. ಅನುಭವಗಳು ತುಂಬಾ ಆಯ್ತು ಮಾತ್ರ. ಅದೇ ತುಂಬಾ ತುಂಬಾ ಧನ್ಯವಾದಗಳು. ಸರಿ. ಥ್ಯಾಂಕ್ ಯು ಮೇಡಮ್. ಮಾತಾಡಿ ಮಾಸ್ಟರ್. ಏನಾದ್ರು ನಮಸ್ತೆ. ಈ ಮದನಪಲ್ಲಿ ಎಲ್ಲಿ ಆಂಧ್ರದೊಳಗೆ ಯಾವಲ್ಲಿ ಬರ್ತದೆ ಮೇಡಮ್ ಅವ್ರದ್ದು ಆಶ್ರಮ? ನನ್ಗೆ ಆಂಧ್ರದ ಬಗ್ಗೆ ಅಷ್ಟು ಗೊತ್ತಿಲ್ಲ ಸರ್. ಮದನಪಲ್ಲಿಯಲ್ಲಿ ಅಂತ ನಾನು ಆ ಪುಸ್ತಕದಲ್ಲಿ ಓದಿರೋದಷ್ಟೇ. ಅವ್ರದ್ದು ಆಶ್ರಮದ ಚಿತ್ರಗಳೆಲ್ಲ ನೋಡಿದೀನಿ ಅಷ್ಟೇ ಹೊರತು ನನಗೆ ಆಂಧ್ರದಲ್ಲಿ ಎಲ್ಲೆಲ್ಲಿ ಏನ್ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಪುಸ್ತಕದಲ್ಲಿ ಓದಿದ್ದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಕಳೆದ 3 ದಿನದಿಂದ ಕೇಳ್ತಾ ಇದ್ದೀನಿ. ಬಹಳ ಇಂಟ್ರೆಸ್ಟಿಂಗ್ ಐತಿ ಮೇಡಮ್ ಸ್ಟೋರಿ ಅವ್ರದ್ದು. ತುಂಬಾನೇ ಚೆನ್ನಾಗಿದೆ. ಅದೇ ಜೀವಂತವಾಗಿರೋರ್ನ ನಮಗೆ ಸಾಧ್ಯ ಇದ್ರೆ ಹೋಗಿ ನೋಡ್ಬೋದು ಅನ್ನೋ ಉದ್ದೇಶಕ್ಕೇನೆ ನಮ್ಮ ಸಮಕಾಲೀನ ವಿಷಯ ಮಾತಾಡೋಣ ಅಂತಲೇ ಈ ವಿಷಯ ತಗೊಂಡೆ ನಾನು. ಯಾಕಂದ್ರೆ ಈಗ ನಮ್ಗೆ ದೈಹಿಕವಾಗಿ ಬೇರೆಯವ್ರು ಸಿಕ್ಕೋದಿಲ್ಲ, ಮಾನಸಿಕವಾಗಿ ಧ್ಯಾನದಲ್ಲಿ ಸಿಗ್ಬೋದು. ಇವ್ರು ದೈಹಿಕವಾಗಿ ನೋಡ್ಲಿಕ್ಕೆ ಸಿಗ್ತಾರೆ ಅಂತ ಹೇಳಿ ಇವ್ರ ವಿಷಯ ಮಾತಾಡ್ತಾ ಇದ್ದೀನಿ. ಮದನಪಲ್ಲಿಯಲ್ಲಿ ಅವ್ರು ಇದ್ದಾರೆ, ಅಲ್ಲಿ ಆಶ್ರಮ ಇದೆ, ಒಂದು ಶಾಲೆ ನಡೆಸ್ತಾರೆ. ಇಷ್ಟು ವಿಷಯಗಳು ಗೊತ್ತು ನಂಗೆ. ಇಲ್ಲಿಂದ ಬಹುಶಃ 150 ಕಿಲೋಮೀಟರ್ ಆಗ್ಬೋದು ಅಂತ ಕಾಣಿಸತ್ತೆ. ಅದ್ರಲ್ಲಿ ನಾನು ಓದಿರೋದು, ನನಗೆ ಸರಿ ಗೊತ್ತಿಲ್ಲ, ಅಂದಾಜು ನಂದು. ನೀವು ವಿಚಾರಿಸಿ ಹೋಗ್ಬೋದು. ಸ್ಟೋರಿ ಚೆನ್ನಾಗಿದೆ ಮೇಡಮ್. ಅವರು ಇವತ್ತಿಂದು ಹೇಳ್ಬೇಕಪ್ಪ ಅಂದ್ರೆ ಈಗ ಅವರು ಅಲ್ಲಿಗೆ ಹೋಗುವ ಹೊತ್ನ್ಯಾಗ ಮತ್ ಮನಿಯೊಳಗ ಅದು ಹೇಳಿ ಹೋದ್ರು, ಹಂಗೆ ಹೋದ್ರು ಗೊತ್ತಾಗ್ಲಿಲ್ಲ. ಮನಿಯೊಳಗ ಮತ್ತ ಅವ್ರಿಗೆ ಅಲ್ಲ ಅಂದ್ರ ಈಗ ಅವರು ದೆಹಲಿಗೆ ಹೋದ್ರು. ದೆಹಲಿಲಿಂದ ಆ ಕಡೆ ಮುಂದ ಹರಿದ್ವಾರ ಹಿಂಗೇನ ಹೇಳಿದ್ರಿ. ಅಲ್ಲಿಗೆ ಹೋಗ್ಬೇಕಾದ್ರೆ ಮನಿಯೊಳಗ ಮತ್ತ ಅದು ಗೊತ್ತಾಗಲಾರ್ದೆ ಹೋದ್ರು, ಹೆಂಗ್ ಹೋದ್ರು? ಮನೇಲಿ ಗೊತ್ತಾಗದಂಗೆ ಹೋಗಿದ್ದವ್ರು. 10 ದಿವಸಕ್ಕೆ ಅವರು ಹೋಗಿರ್ತಾರಲ್ಲ, ಅವರು ಪ್ರಯತ್ನ ಮಾಡ್ತಾರೆ. ಫಸ್ಟ್ ಪ್ರಯತ್ನ ಅವ್ರದ್ದು ಏನಂದ್ರೆ, ನಾನು ಮನೆಯಲ್ಲಿ ಹೇಳದೆ ಹೋದ್ರೆ ಮನೆಯವರು ಯಾವ ರೀತಿ ಭಾವನೆ ಮಾಡ್ಕೋತಾರೆ, ಅಥವಾ ನಾನ್ ಮನೆಯವ್ರನ್ನ ಬಿಟ್ರೆ ನನಗಿರಕ್ಕಾಗತ್ತಾ, ಈ ಪರೀಕ್ಷೆ ಮಾಡ್ಬೇಕು ಅಂತಲೇ ಅವ್ರು ಹೋಗ್ತಾರೆ. ಪರೀಕ್ಷೆ ಕಟ್ಲಿಕ್ಕೆ ತಂದೆ ದುಡ್ಡು ಕೊಟ್ಟಿರ್ತಾರಲ್ಲ, ಆ ದುಡ್ಡನ್ನ ಇಟ್ಕೊಂಡು ಅವ್ರು ಹೋಗ್ತಾರೆ. ಸ್ವಲ್ಪ ದುಡ್ಡು ಕೈಯಲ್ಲಿ ಇರುತ್ತೆ, ಅವರಿಗೆ ಇದೇ ಇರುತ್ತಲ್ಲ ಉದ್ದೇಶ, ಅವ್ರು ಹೊರಟೇ ಹೋಗ್ತಾರೆ. ಹಾಗೆ ಸುಮಾರು ಇದನ್ನ ನೋಡ್ತಾ ಹೋಗಿ ಗೊತ್ತಾಗ್ತಾ ಹೋಗುತ್ತೆ. ಅವ್ರ ಮನೆಯಿಂದ ಹೊರಟೇ ಹೋಗ್ತಾರೆ, ಮತ್ತು ಬರ್ತಾರೆ, ಮತ್ತು ಹೋಗ್ತಾರೆ. ಆತರ ಏನು ಬುಕ್ ಹೆಸರು? ಹಿಮಾಲಯ ಗುರುವಿನ ಗರಡಿಯಲ್ಲಿ ಅಂತ ಹೇಳ್ಬಿಟ್ಟು ಈ ತರ ಇದೆ ಪುಸ್ತಕ. ಹಿಮಾಲಯ ಗುರುವಿನ ಗರಡಿಯಲ್ಲಿ ಅಂತ, ಶ್ರೀ ಎಂ ಅಂತ ಅವ್ರದ್ದು. ಮಾತಾಡ್ತೀರಾ ಮಾಸ್ಟರ್ಸ್? ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಿಮ್ ಫೋನ್ ನಂಬರ್ ಕೇಳ್ತಿದ್ದಾರೆ, ಹೇಳ್ತೀರಾ ಮೇಡಮ್? ಹೇಳ್ತೀನಿ. ಹಾಕಿದ್ದಾರೆ, ಹೇಳಿ. ಹೇಳ? ಹೇಳಿ ಹೇಳಿ. 94 80 70 63 83. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾತಾಡಿ ಮಾಸ್ಟರ್ಸ್. ಮೇಡಮ್ ಹತ್ರ ಇನ್ನೂ ಏನಾದ್ರು ಕೇಳಾದ್ರೆ ಕೇಳಿ ಕ್ವಶನ್.
ಈಗೂ ಇದ್ದವ್ರದ್ದು ಆಧ್ಯಾತ್ಮಿಕದಲ್ಲಿ ಸಾಧನೆ ಮಾಡಿರೋರು ಇದಾರ ಅಂತನ್ಬಿಟ್ಟು ಖುಷಿ ಆಗುತ್ತೆ ಮೇಡಮ್ ಅಲ್ವಾ? ಹೌದು ಈಗೂ ಖಂಡಿತ. ಇದಾರೆ, ನಮಗೆ ಎಷ್ಟೋ ಗೊತ್ತಿರಲ್ಲ. ಹೌದು ಹೌದು ಆ, ಹಿಮಾಲಯದಲ್ಲಿ ಈಗೂನು. ಹೌದು ಹೌದು. ಮಾತಾಡ್ತೀರಾ ಮಾಸ್ಟರ್ಸ್? ಬೆಂಗಳೂರಲ್ಲಿ ಎಲ್ಲಿರೋದು ಮೇಡಮ್ ನಿಮ್ಮನೆ? ನಮ್ದು ವಿಜಯನಗರ. ವಿಜಯನಗರ. ಓಕೆ. ಹಾ. ಹ್ಮ್. ಥ್ಯಾಂಕ್ ಯು ಮೇಡಮ್. ಪಿರಮಿಡ್ ಕಾಲ್ ಸರ್ವಿಸ್ ವತಿಯಿಂದ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿತ್ತು. ಹಿಮಾಲಯದ ಗುರುವಿನ ಗರಡಿಯಲ್ಲಿ. 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 ಓಕೆ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು ಮಾಸ್ಟರ್ಸ್. ಏನಾದ್ರೂ ಕ್ವಶನ್ ಇದ್ರೆ ಕೇಳಿ ಮಾಸ್ಟರ್ಸ್. ಟೈಮ್ ಇದೆಯಾ ಏನೋ ಗೊತ್ತಿಲ್ಲ, ನೋಡ್ಲಿಲ್ಲ. ಮಾಸ್ಟರ್ಸ್ ಈಗ ನಾವು ಮುಗಿಸೋಣ, ನಾಳೆ ಮತ್ತೆ ಭೇಟಿ ಆಗೋಣ. ಈ ಪಿರಮಿಡ್ ಇಷ್ಟೊತ್ತು ಸಹಕರಿಸಿದ ನನ್ನೆಲ್ಲ ಆತ್ಮ ಬಂಧುಗಳಿಗೆ ವಂದನೆಗಳು ಮಾಸ್ಟರ್ಸ್. ಈ ಪಿರಮಿಡ್ ಕಾಲ್ ಸರ್ವಿಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಾಸ್ಟರ್ಸ್. ಈ ಧ್ಯಾನಕ್ಕೆ ಕರತನ್ನಿ ಮಾಸ್ಟರ್ಸ್. ನಿಮ್ಮ ಅಕ್ಕಪಕ್ಕದ ಮನೆಯವರು, ನಿಮ್ಮ ಫ್ಯಾಮಿಲಿನ, ನಿಮಗೆ ಪರಿಚಯಸ್ಥರನ್ನ ಈ ಧ್ಯಾನಕ್ಕೆ ಉಚಿತವಾಗಿ ನಡೆಯುತ್ತಿರುವ ಈ ಧ್ಯಾನಕ್ಕೆ ಕರೆತನ್ನಿ ಮಾಸ್ಟರ್ಸ್. ದಿನನಿತ್ಯ ನಮ್ಮ ಧ್ಯಾನ ಮಾಡೋದ್ರಿಂದ ಎಷ್ಟೆಲ್ಲ ಲಾಭ ಇದೆ. ಆರೋಗ್ಯ ಚೆನ್ನಾಗಿರುತ್ತೆ, ನಾವು ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ಸಾಧನೆ ಮಾಡ್ಬೋದು ಮಾಸ್ಟರ್ಸ್. ಇಷ್ಟ ಹೇಳ್ತಾ ಮತ್ತೆ ನಾವು ಭೇಟಿ ಆಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.